ಅವ್ರಿಗೆ ನನ್ನ ನೋಡಕ್ ಇಷ್ಟ ಇಲ್ಲ. Toxic, very nice, amazing. I'm very happy to listen to my voice, our emotions. Wow. ಯಶಲ್ಲ ನಟ ರಾಕ್ಷಸ ಇರೋದಿಲ್ಲಿ ಹಾಲಿವುಡ್ ಲೆವೆಲ್ಗೆ ಒಂದು ಕನ್ನಡ ಸಿನಿಮಾ ಮಾಡಬಹುದು ಅಂದ್ರೆ ಸರ್ ಐ ವಾಸ್ ವೇಟಿಂಗ್ ಟ್ರೇಲರ್ ಯಾವಾಗ ರಿಲೀಸ್ ಆಗುತ್ತೆ ಅಂತ. ಇವಳ ಹತ್ರ ಆಗ್ಲಿಲ್ವಾ ಇನ್ನೊಬ್ಳ ಹತ್ರ ಬಂದ್ ಮಾಡ್ಸಿ. ಪರ್ಫೆಕ್ಷನ್ ಹಂಗಿರ್ಬೇಕು. ಧ್ವನಿಗೆ ಮುಖ ಇಲ್ಲದೆ ಇರ್ಬೋದು, ಆದರೆ ಧ್ವನಿಗೆ ಒಂದು ಕಥೆ ಇದ್ದೇ ಇರುತ್ತೆ. ಇದು ಹರಿಕತೆ. ನಿಮ್ಮೆಲ್ಲರಿಗೂ ಸ್ವಾಗತ. ನಾನು ಹರೀಶ್ ನಾಗರಾಜು. ಆ ಧ್ವನಿಗೆ ನಾನು ಇಟ್ಟಿರೋ ಹೆಸರು ಇವತ್ತಿನ ಎಪಿಸೋಡ್ಗೆ ಟಾಕ್ಸಿಕ್ ಧ್ವನಿ ಅಂತ. ಹುಬ್ಬೇರಿಸ್ತಾ ಇರ್ತೀರಲ್ಲ ಏನಿದು ಅಂತ, ಅದು ಇವತ್ತಿನ ಸ್ಪೆಷಲ್. ಇದು ನ್ಯೂಸು. ನಿಮ್ಮೆಲ್ಲರಿಗೂ ಸ್ವಾಗತ. ನಮಗೆ ಎಷ್ಟು ಹೆಮ್ಮೆ ಅನಿಸುತ್ತೆ ಅಂದರೆ ಕರ್ನಾಟಕದಿಂದ ಒಂದು ಪವರ್ಫುಲ್ ವಾಯ್ಸ್ ಹೊರಟಿದೆ. ಬಹುನಿರೀಕ್ಷಿತ ಸಿನಿಮಾದಲ್ಲಿ ಅವರ ಧ್ವನಿ ಇದೆ ಅನ್ನೋದು. ನಮ್ಮ ಜೊತೆ ಇದ್ದಾರೆ ಕಂಠದಾನ ಕಲಾವಿದೆ, ಡಬ್ಬಿಂಗ್ ಆರ್ಟಿಸ್ಟ್ ರಿಚಾ ಶಾಸ್ತ್ರಿ. ನಮಸ್ತೆ ಸರ್, ಥ್ಯಾಂಕ್ ಯು ಫಾರ್ ಲವ್ಲಿ ಇಂಟ್ರೊಡಕ್ಷನ್. ಈ ಫೇಸ್ ಕಟ್ ಎಲ್ಲಿದು ಅಂತ ತುಂಬಾ ಜನ ಯೋಚನೆ ಮಾಡ್ತಿರ್ತಾರೆ. ಸೊ ಎಲ್ಲೂ ನೋಡ್ಲಿಕ್ಕೆ ಸಾಧ್ಯನೇ ಇಲ್ಲ. ನೀವೇನು ಕಾಣಿಸಲ್ವಾ ನೀವು? ಯಾವುದೋ ಒಂದು 2 ಸಿನಿಮಾ ಮಾಡಿದ್ದೀನಿ ಸರ್, ಅದನ್ನ ನೋಡಿದ್ರೆ ನಾನು ಕಾಣಿಸ್ಕೊಳ್ತೀನಿ. ಸೊ ಇವರು ಕಾಣಿಸುವವರಲ್ಲ, ಇವರು ಕೇಳಿಸುವವರು. ಧ್ವನಿ ಮೂಲಕನೇ ಯಾರಾದ್ರೂ ಕಂಡುಹಿಡಿಬೇಕು ಅಂದ್ರೆ ರಿಚಾ ಶಾಸ್ತ್ರಿಯನ್ನ ಕಂಡುಹಿಡಿಬೇಕು. ಅಫ್ಕೋರ್ಸ್ ತುಂಬಾ ಸಿನಿಮಾಗಳಿಗೆ ನಾಯಕಿಯ ಪಾತ್ರಗಳಿಗೆ ಮತ್ತು ಡಬ್ಬಿಂಗ್ ಸಿನಿಮಾಗಳಿಗೆ ನಾಯಕಿಯ ಪಾತ್ರಗಳಿಗೆ ಧ್ವನಿ ಕೊಟ್ಟರವರು, ಕರೆಕ್ಟ್ ಅಲ್ವಾ? ಓಕೆ, ಹಾಗಾಗಿ ಅವರು ಕೇಳಿಸುವವರು, ಕಾಣಿಸುವವರಲ್ಲ. ಇದುವರೆಗೆ ಒಂದ್ ಲೆಕ್ಕ ಆದ್ರೆ ಮುಂದಿನ ವಾರ ಆದ್ರೆ ಆಗಸ್ಟ್ 26ನೇ ತಾರೀಕಿಂದ ಮತ್ತೊಂದು ಲೆಕ್ಕ ಶುರುವಾಗ್ತಾ ಇದೆ ಅವ್ರ ಲೈಫಲ್ಲಿ. ಎಸ್, ಖಂಡಿತ ಹೊಸ ಚಾಪ್ಟರ್ ಶುರು ಆಗ್ತಿದೆ. 7:30 ಎಲ್ಲ ಮುಗೀತು, ಇನ್ಮೇಲೆ ಏನಿದ್ರು ಶುಕ್ರ ದಸೆ. ಇದು ಯಾವ ಲೆಕ್ಕ? ಇದು ಈ ಲೆಕ್ಕಕ್ಕೆ ಏನಂತ ಹೇಳ್ತೀರಿ ಹೇಳಿ? ಆಫ್ಟರ್ ಟಾಕ್ಸಿಕ್ ಲೆಕ್ಕ. ಶುಕ್ರ ಟಾಕ್ಸಿಕ್ ಇದು. ಓಕೆ, ಕಂಗ್ರಾಚುಲೇಷನ್ಸ್. ಥ್ಯಾಂಕ್ ಯು ಸೋ ಮಚ್. ಓಕೆ, ಕನ್ನಡದ ಹೆಣ್ಮಗಳು ರೀ. ಟಾಕ್ಸಿಕ್ ಸಿನಿಮಾದ ನಾಯಕಿ ಯಾರಿಗೆ? ಕಿಯಾರಾ ಅಡ್ವಾನಿ ಅವರಿಗೆ ಧ್ವನಿ ನೀಡಿರುವಂತಹ ರಿಚಾ ಶಾಸ್ತ್ರಿ ನಮ್ಮ ಜೊತೆ ಇದ್ದಾರೆ. ಥ್ಯಾಂಕ್ ಯು. ವಂಡರ್ಫುಲ್. ಬಹಳ ಖುಷಿ ಆಗುತ್ತೆ, ಹೆಮ್ಮೆ ಆಗುತ್ತೆ. ನಮಗೆ ಅದ್ರದ್ದೊಂದು ಫಸ್ಟ್ ರಿಲೀಸ್ ನೋಡಿದಾಗ, ಫಸ್ಟ್ ಪೋಸ್ಟರ್ ನೋಡಿದಾಗ ನಮಗಂತೂ ವಾವ್ ಫೀಲ್ ಆಗ್ತಾ ಇರುತ್ತೆ. ಅಥವಾ ಫಸ್ಟ್ ಟ್ರೈಲರ್ ನೋಡಿದಾಗ ಫೀಲ್ ಆಗ್ತಿರುತ್ತೆ. ಯು ಟೆಲ್ ಮಿ, ಇತ್ತೀಚೆಗೆ ಅವ್ರದ್ದು ಬಿಟ್ರು ಒಂದು ವಾವ್ ಅಂತ ಜಗತ್ ಕಾಯ್ತಾ ಇತ್ತು. ಟ್ರೈಲರ್ ನೋಡಿದ್ರಿ ಸರ್? ನಾನು ಅವ್ರ ಬರ್ತ್ಡೇಗೆ ಅಂತ ಒಂದು ಟೀಸರ್ ಬಿಟ್ಟಿದ್ರಲ್ಲ, ಯಶ್ ಇಂಟ್ರೊಡಕ್ಷನ್, ಅವತ್ತೇ ನಾನು ಫ್ಲಾಟ್ ಆಗೋದೆ. ವಾವ್, ವಾಟ್ ಇಸ್ ದಿಸ್? ನಾವು ಹಾಲಿವುಡ್ ಲೆವೆಲ್ಗೆ ಫಿಲಮ್ಸ್ ಮಾಡ್ಬೋದು ಅನ್ನೋದಕ್ಕೆ ಒಂದು ಒಳ್ಳೆ ಸ್ಟಾರ್ಟ್ ಅನ್ನೋದಕ್ಕೆ ಈ ಟಾಕ್ಸಿಕ್ ಫಿಲಮು. ಸೊ ಅಮೇಝಿಂಗ್ ಸ್ಟಾರ್ಟ್. ಅದಾದಮೇಲೆ ಟ್ರೇಲರ್ ನೋಡಿದಾಗ, ಆಬ್ವಿಯಸ್ಲಿ ಡಬ್ಬಿಂಗ್ ಮಾಡಬೇಕಾದ್ರೆ ಐ ಹ್ಯಾವ್ ಸೀನ್ ಕಿಯಾರಾಸ್ ಪಾರ್ಟ್, ಬಟ್ ಸ್ಟಿಲ್ ಟ್ರೇಲರ್ ನೋಡಿದಾಗ ಓಕೆ, ಇದು ಯಶ್ ಅಲ್ಲ, ನಟ ರಾಕ್ಷಸ ಇರೋದಿಲ್ಲಿ. ಸೊ ಹಿ ಹಸ್ ಡನ್ ಅನ್ ಅಬ್ಸಲ್ಯೂಟ್ ಅಮೇಝಿಂಗ್ ಜಾಬ್. ಆ್ಯಂಡ್ ಆಲ್ಸೋ ಎಲ್ಲ ಆರ್ಟಿಸ್ಟ್ಗಳು ತುಂಬ ಒಳ್ಳೆ ಕೆಲಸ ಮಾಡಿದ್ದಾರೆ. ಆ್ಯಂಡ್ ತುಂಬ ಖುಷಿಯಾಗತ್ತೆ ಅವ್ರು ಅಷ್ಟು ಎಫರ್ಟ್ ಹಾಕಿ ಮಾಡಿರೋದಕ್ಕೆ. ನಾವು ತಿರ್ಗಾ ಧ್ವನಿ ಆಗಬೇಕು ಅಂದರೆ ನಾವು ಅಷ್ಟೇ ಎಫರ್ಟ್ ಹಾಕಿ ಮಾಡಿರ್ತೀವಲ್ವ. ಸೊ ಇಂಥ ಒಂದು ದೊಡ್ಡ ಪ್ರಾಜೆಕ್ಟಲ್ಲಿ ನಮಗೆ ಅವಕಾಶ ಸಿಕ್ಕಿದ್ದು, ಇಟ್ಸ್ ಈವನ್ ಮೋರ್ ಬಿಗ್ ಆಪರ್ಚುನಿಟಿ ಫಾರ್ ಅಸ್. ಆ್ಯಂಡ್ ನಿಜವಾಗ್ಲೂ ಅದೃಷ್ಟ ಮಾಡಿದ್ದೀನಿ ಅಂತಲೇ ಅನ್ಕೋಬೋದು. ಎಷ್ಟು ವರ್ಷ ಆಯಿತು ಇಂಡಸ್ಟ್ರಿಗೆ ಬಂದು? ಫಿಲಮ್ ಇಂಡಸ್ಟ್ರಿಗೆ ಬಂದು ಆಯಿತು ಸರ್ 10 years ಮೇಲೆ ಆಯಿತು. ಡಬ್ಬಿಂಗ್ ಇಂಡಸ್ಟ್ರಿಗೆ ಬಂದು 5 years ಆಯಿತು. ಸೊ ಕೊರೋನಾಯಿಂದ ಡಬ್ಬಿಂಗ್ ಇಂಡಸ್ಟ್ರಿ ಬೂಮ್ ಆಗಿರೋದ್ರಿಂದ ಅವಾಗಿಂದ ಡಬ್ಬಿಂಗಲ್ಲಿ ಆಪರ್ಚುನಿಟೀಸ್ ಜಾಸ್ತಿ ಇತ್ತು. ಅದಕ್ಕಿಂತ ಮುಂಚೆ ಫಿಲಮ್ ಇಂಡಸ್ಟ್ರಿನಲ್ಲೇ ಸೈಕಲ್ ಹೊಡಿತಾ ಇದ್ವಿ. ಒಂದು 2 ಫಿಲಮ್ ಮಾಡಿದ್ದೀನಿ. ಅದಾದಮೇಲೆ ಕೊರೋನಾ ಬಾಂಬ್ ಥರ ಬಂದು ಡ್ರಾಪ್ ಆಯಿತು. ಸೊ ಆಮೇಲಿಂದ ಆನ್ ಸ್ಕ್ರೀನ್ಗಿಂತ ಆಫ್ ಸ್ಕ್ರೀನೇ ಜಾಸ್ತಿ ಕೆಲಸ ಮಾಡ್ತಾ ಇದ್ವಿ. ವಾಟ್ ಎ ಟೇಕ್ ಆಫ್ ಫ್ರಮ್ ಟಾಕ್ಸಿಕ್. ಎಸ್, ಎಕ್ಸಾಕ್ಟ್ಲಿ. ನೀವು ಇದ್ರಿ ಹೆಂಗ್ ಫೋನ್ ಬಂತು ನಿಮಗೆ ಟಾಕ್ಸಿಕ್?
ಸರ್ ಆ್ಯಕ್ಚುಲಿ ಆಕಾಶಲ್ಲಿ ನಮ್ಗೆ ರೆಗ್ಯುಲರ್ ಆಗಿ ಡಬ್ಬಿಂಗ್ ಎಲ್ಲ ಮಾಡ್ತಿರ್ತೀವಲ್ವಾ, ಸೊ ನನಗೆ ಕಾಲ್ ಬಂತು ಆಕಾಶ್ ಸ್ಟುಡಿಯೋ, ಐ ಮೀನ್ ಜಯದೇವ್ ಸರ್ ಕಾಲ್ ಮಾಡಿದ್ರು. ಜಯದೇವ್ ಮೋಹನ್ ಪೂರ್ತಿ ಹೆಸರು ಹೇಳ್ತೀನಿ. ಅವ್ನು ನನ್ನ ಗೆಳೆಯ, ಅದಕ್ಕೆ ಹೇಳ್ತಾ ಇದ್ದೀನಿ. ಹೌದಾ, ವೆರಿ ನೈಸ್. ಜಯದೇವ್ ಮೋಹನ್ ಸರ್ ಕಾಲ್ ಮಾಡಿದ್ರು. ಸೊ ಅವ್ರು ನನ್ಗೆ ಇನ್ನೊಂದು ನಂಬರಿಂದ ಕಾಲ್ ಮಾಡಿದ್ರು. ಐ ಡಿಂಟ್ ಹ್ಯಾವ್ ದಟ್ ನಂಬರ್. ಲೈಕ್ ಟಾಕ್ಸಿಕ್ ಇಂದ ಮಾಡ್ತಾ ಇದ್ದೀವಿ, ಐ ಮೀನ್ಸ್ ಸ್ಯಾಂಪಲ್ ಇದೆ, ಬರ್ತೀರಾ ಅಂತಂದು. ವಾವ್, ಟಾಕ್ಸಿಕ್, ವೆರಿ ನೈಸ್, ಅಮೇಸಿಂಗ್, ಎಸ್ ಲೆಟ್ಸ್ ಗೋ ಅಂತ ರೆಡಿಯಾಗಿ. ಸರ್ ಫರ್ಗೆಟ್ ದಟ್, ಟಾಕ್ಸಿಕ್ ಅನ್ನೋದು ಒಂದು ಬಂತಲ್ಲ, ಸ್ಯಾಂಪಲ್ ಸೆಲೆಕ್ಟ್ ಆಗಲಿ ಆಮೇಲೆ ನೋಡೋಣ. ಓದೆ, ಜೋಶಲ್ಲಿ ಓದ್ ನನಗೇನು ಫೀಲಿಂಗು, ಓಕೆ ತುಂಬ ಜನನ ಕರೆದಿಲ್ಲ, ತುಂಬ ಮೈನ್ಯೂಟ್ ಪೀಪಲ್, ಸ್ವಲ್ಪ ಜನ ಕರೆದಿದ್ದಾರೆ ಅಂತ ಸೆಲೆಕ್ಟ್ ಮಾಡಿ ಪಿಕ್ ಮಾಡಿ ಕರ್ಕೊಂಡಿದ್ದಾರೆ ಅಂತ ಅನ್ಕೊಂಡು ಹೋದೆ. ಎಲ್ಗೋದ್ರಿ? ಆಕಾಶ್ ಹೋಗಿ ಸ್ಯಾಂಪಲ್ ಕೊಟ್ಟೆ. ಸೊ ಸ್ಯಾಂಪಲ್ ಕೊಟ್ಟಿದ್ದು ನಾನು ಆ್ಯಕ್ಚುಲಿ ಟಾರಾ ಸುಟೇರಿಯಾಗೆ. ಟಾರಾ ಸುಟೇರಿಯಾಗೆ ಕೊಟ್ಟಿದ್ದು. ಆ್ಯಂಡ್ ನಯನ್ತಾರಾಗೆ ನಾನೇ ಫೋರ್ಸ್ ಮಾಡಿದೆ, ಸರ್ ನನ್ನೊಂದು ನಯನ್ತಾರದ ಒಂದು ಲೈನ್ ತೊಗೊಳ್ಳಿ. ಅಯ್ಯೋ ಇವಳು ತಲೆ ತಿಂತದಳು ಬಿಡಲ್ಲ ಅಂದ್ಬಿಟ್ಟು ಒಂದು ಲೈನ್ ತೊಗೊಂಡ್ರು ಅಷ್ಟೇ. ಸರಿ, ಲೈನ್ ತೊಗೊಂಡ್ಮೇಲೆ ಮುಗಿಸ್ಕೊಂಡು ಬರಬೇಕಾದ್ರೆ ವೈಲ್ ಡ್ರೈವಿಂಗ್ ಐ ಕಾಲ್ಡ್ ಮೈ ಫ್ರೆಂಡ್. ಹಿಂಗೆ ಗೊತ್ತಾ ನನಗೆ ಟಾಕ್ಸಿಕಲ್ಲಿ ಬಂದಿತ್ತು, ಈಸ್ ಅ ಇಂಡಸ್ಟ್ರಿ ಫ್ರೆಂಡ್, ನಿಮಗೆ ಟಾಕ್ಸಿಕ್ಕಿಗೆ ಬಂದಿತ್ತು, ನನಗೆ ಆಡಿಷನ್ ಕೊಟ್ಬಿಟ್ಟು ಬಂದಿದ್ದೀನಿ ಅಂತ. ಹಿ ಡ್ರಾಪ್ ದ ಬಾಂಬ್. ಹಿ ಸೆಡ್, ಅಯ್ಯೋ ಸುಮಾರು ಜನ ಹೋಗಿದ್ದಾರೆ ಬಿಡಮ್ಮ, ನೀನು 100ನೇ 120ನೇ ಅಂದ್ಬಿಟ್ರು. ವಾಸ್ ಲೈಕ್ ಆ ಜೋಶ್ ಇದೆಲ್ಲ ಡ್ರಾಪ್ ಆಗೋಯ್ತು. ಅಲ್ಲಿ ತನಕ ಏನಿತ್ತು ಮನಸ್ಸಲ್ಲಿ, ನಾವು 2-3 ಜನ ಅಷ್ಟೇ ಹೋಗಿರ್ತೀವಿ ಅಂತ ಅಷ್ಟೇ. ನಾನಂದೆ ಸೆಲೆಕ್ಟಿವ್ ಪೀಪಲ್ನ ಕರೆದಿದ್ದಾರೆ, ಐ ಆಮ್ ಒನ್ ಆಫ್ ಇಟ್ ಅನ್ನೋ ಒಂದು ಪ್ರೌಡ್ ಫೀಲಿಂಗ್ ಇತ್ತು. ಅದೆಲ್ಲ ಡ್ರಾಪ್ ಆಯಿತು. ಓಕೆ ಫೈನ್, ಎನಿವೇಸ್ ಇಷ್ಟೊಂದು ಜನ ದಿಗ್ಗಜರ ಸುಮಾರು ವರ್ಷದಿಂದ ಕೆಲಸ ಮಾಡಿರೋರಿದ್ದಾರೆ. ಐ ಆಮ್ ಅ ನ್ಯೂ ಕಮರ್ ಸ್ಟಿಲ್ ಆ್ಯಂಡ್ ಐ ಡೋಂಟ್ ಹ್ಯಾವ್ ಎನಿ ಮೇಜರ್ ಪ್ರಾಜೆಕ್ಟ್ಸ್ ಇನ್ ಮೈ ಬಕೆಟ್. ಸೊ ಅದಕ್ಕೆ ಹೋಗಲಿ ಬಿಡು, ಇದು ಐ ಡೋಂಟ್ ಥಿಂಕ್ ಸೊ ದಿಸ್ ಇಸ್ ಗೋನ್ ವರ್ಕ್ಔಟ್ ಅಂತ ಒಂದು ನಾರ್ಮಲ್ ಫೀಲಿಂಗಲ್ಲೇ ಇದ್ದೆ. ಆಮೇಲೆ ಒಂದು 2-3 ಡೇಸ್ ಆದಮೇಲೆ ಐ ಗಾಟ್ ಅ ಕಾಲ್, ಟಾರಾ ಸುಟೇರಿಯಾಗೆ ನಿಮ್ಮ ವಾಯ್ಸ್ ಓಕೆ ಆಗಿದೆ ಅಂತ ಪ್ರೊಡಕ್ಷನಿಂದ ಕಾಲ್ ಬಂತು. ವಾವ್, ಎಸ್, ಫೈನಲಿ ಯಾವುದೋ ಒಂದು ಮಾಡ್ತಾ ಇದ್ದೀನಲ್ಲ, ಅಟ್ಲೀಸ್ಟ್ ಟಾಕ್ಸಿಕಲಿ, ಇಟ್ಸ್ ವೆರಿ ನೈಸ್, ಅಮೇಝಿಂಗ್, ಥ್ಯಾಂಕ್ ಯು ಸರ್, ಎಸ್ ಸರ್, ವೆಲ್ಕಮ್ ಸರ್, ರೆಮ್ಯುನರೇಷನ್ ಸರ್, ಏನಾರೋ ಕೊಡಿ ಸರ್, ನಾನು ಬರ್ತೀನಿ ಸರ್. ಬಟ್ ಸ್ಟಿಲ್ ಐ ಹ್ಯಾಡ್ ಅ ನಂಬರ್, ಐ ಆಸ್ಕ್ಡ್ ಹಿಮ್, ಹಿ ವಾಸ್ ಓಕೆ ವಿತ್ ದ್ಯಾಟ್. ಆ್ಯಂಡ್ ದೆನ್ ಹೋದೆ, ಟಾರಾ ಸುಟೇರಿಯಾಗೆ ಮಾಡಿದೆ. ಒಂದು ಹಾಫ್ ಡೇ 1 ಡೇನಲ್ಲಿ ಮುಗಿದ್ಮೇಲೆ ವಾಪಸ್ ಬಂದೆ. ಆದರೂ ನಿಮಗೆಲ್ಲೋ ಒಂಥರ ನನಗೇನು ಅಂತಂದರೆ, ಹಿಂಗಾದರೆ ಹೆಂಗೆ, ಈ ಥರ ಆದರೆ ಚೆನ್ನಾಗಿರುತ್ತಲ್ವಾ ಅನ್ನೋ ಒಂದು ಕಾನ್ಸೆಪ್ಟ್ ನನ್ನ ಮೈಂಡಲ್ಲಿ ಯಾವಾಗಲೂ ರನ್ ಆಗ್ತಿರುತ್ತೆ. ಸೊ ದಟ್ ಈಸ್ ವೆನ್ ಐ ಥಾಟ್, ಈಗ ಯಶ್ ಅವರು, ಗೀತು ಅವರು ನನ್ನ ವಾಯ್ಸ್ನ ಕೇಳಿ ಟಾರಾ ಸುಟೇರಿಯಾಗಿ ಮಾಡಿರೋದನ್ನ, ದೇ ವಿಲ್ ಕಾಲ್ ಮೀ ಆ್ಯಂಡ್ ಆಸ್ಕ್ ಮೀ ಟು ಡೂ ಫಾರ್ ಕಿಯಾರಾ ಅಡ್ವಾನಿ. ಹಂಗಾದ್ರೆ ಹೆಂಗಿರುತ್ತೆ? ಇದು ಮ್ಯಾನಿಫೆಸ್ಟೇಷನ್ ಇದು. ಐ ಥಿಂಕ್, ಐ ಡೋಂಟ್ ನೋ, ದಿಸ್ ಇಸ್ ಮೈ ಕೈಂಡ್ ಆಫ್ ಆಟಿಟ್ಯೂಡ್, ಎನಿಥಿಂಗ್ ಫಾರ್ ದಟ್ ಮ್ಯಾಟರ್. ಹಿಂಗೋಗಿ ಹಂಗಾದ್ರೆ ಹೆಂಗಿರುತ್ತೆ, ಅದೊಂದು ದಟ್ ಇಸ್ ಮೈ ಕ್ಯಾರೆಕ್ಟರ್. ಐ ಡೂ ದಟ್ ಎವ್ರಿ ಟೈಮ್. ಸರಿ. ವೆನ್ ಸೊ January 10th ಅನ್ಸುತ್ತೆ, ಐ ಹ್ಯಾಡ್ ಅ ಗೆಟ್ ಟುಗೆದರ್ ಇನ್ ಮೈ ಫ್ಯಾಮಿಲಿ. ಎಲ್ಲರನ್ನೂ ನಾನೇ ಕರೆದು ಒಂದು ಗೆಟ್ ಟುಗೆದರ್ ಮಾಡೋಣ ಅಂತ ಎಲ್ಲರನ್ನೂ ಕರೆಸಿದ್ದೀನಿ. ಮೈ ಹೌಸ್ ಇಸ್ ಫಿಲ್ಡ್ ವಿತ್ ಪೀಪಲ್. Get together because ಈ ಟಾಕ್ಸಿಕ್ ವಾಯ್ಸ್ ಕೊಟ್ರಿ? It's just a natural, because my birthday had recently happened. ಅದಕ್ಕೆ ಎಲ್ಲರನ್ನೂ ಕರೆದು ಒಂದು ಊಟ ಹಾಕ್ಸೋಣ ಅಂತ ಎಲ್ಲರನ್ನೂ ಕರೆದಿದ್ದೀನಿ. ಸೊ ಐ ಗಾಟ್ ಕಾಲ್ ಫ್ರಮ್ ಜಯದೇವ್ ಮೋಹನ್ ಸರ್ ಅಗೇನ್. ಹಿ ಸೆಡ್, ಎಲ್ಲಿದ್ಯಾ? ಮನೆಯಲ್ಲಿದ್ದೀನಿ ಸರ್, ಅರ್ಜೆಂಟಾಗಿ ಆಕಾಶಿಗೆ ಬಂದ. ನಾನೇನೋ ಕರೆಕ್ಷನ್ ಇರ್ಬೋದು ಅನ್ನೋ ಕರೆಕ್ಷನ್ಗೆ ಸರ್ ಇಲ್ಲ ನಾನು ವಿಷಯ ಹೇಳ್ತೀನಿ, ಕೇಳಿದ್ರೆ ನೀನೇ ಓಡ್ ಬರ್ತೀಯ ಅಂದರು. ಏನು ಸರ್ ಅಂದೆ. See, Geetu and Yash has heard your voice. They have liked it. They want to try your voice for Kiara. Wow, amazing. ನಾನು ಟಕ್ ಅಂತ ಎಲ್ಲರಿಗೂ ಬೈ, ಯಶ್ ಇಸ್ ಕಾಲಿಂಗ್ ಅಂತ ಓಡೋದೆ. And that was a very nice platform for me to give a big show off to all my family people. ಹಂಗೆ ಒಳ್ಳೆ ಚಾನ್ಸ್ ಎಲ್ಲ ಸಿಕ್ಕಿದೆ. Yeah, exactly. Then I said okay, bye ಅಂತ ಹೊರಟೆ. It was around 7:38 in the evening. So I went, ಒಂದು toughest, I mean, as soon as I entered Akash studio, Geetu ma'am was coming out. ಇದ್ರ ಅಲ್ಲಿ ಆಗ? Yeah, Geetu ma'am was there, Yash sir was not there. Geetu ma'am ಬಂದ್ರು ಆಚೆ. ಬಂದ್ಬಿಟ್ಟು I told her, ma'am, that January, I mean, ಸರ್ದು ಬರ್ತ್ಡೇ ಟೈಮ್ಗೆ ಟೀಸರ್ ರಿಲೀಸ್ ಮಾಡಿದ್ರೆ ಸಕ್ಕದಾಗಿದೆ ಮ್ಯಾಮ್, ಐ ಲವ್ಡ್ ಇಟ್ ಅಂತೆಲ್ಲ ಹೇಳಿದಾಗ, I know it is going to be very nice movie, is going to be fantastic, you will love it ಅಂತಂದ್ರು. ಆಮೇಲೆ she praised my voice. She was like, amazing job, I loved it, we want to try it for Kiara, you give one sample, we will check and then we'll come back to you ಅಂತಂದ್ರು. Then she went to her hotel,
we were supposed like Yash sir and Geetu madam were supposed to come and see my sample. ಅಲ್ಲೇ Alle. ಅವಾಗ್ಲೇ Yes, avagle. Meanwhile, they could come, ನಾನು sample ಕೊಡ್ತಾ ಇದ್ದೆ. They gave me one toughest scene. ಫಿಲ್ಮ್ದು ಫಿಲ್ಮ್ದು. ಸಿಂಕ್ ಸೌಂಡ್. ಕಿಯಾರಾಗ್ ಸಂಬಂಧಪಟ್ಟಿದ್ದು. ಕಿಯಾರಾ ಸಂಬಂಧಪಟ್ಟಿದ್ದು ಟಫೆಸ್ಟ್ ಸೀನು ಸಿಂಕ್ ಸೌಂಡ್ ಇತ್ತು. ಸೊ ಐ ವಾಸ್ ಲೈಕ್ ಚಳಿ ಆಗ್ತಾ ಇದೆ ನನಗೆ. ಆ್ಯಂಡ್ ದಟ್ ಸೀನ್ ಈಸ್ ಆಲ್ಸೋ ಲೈಕ್ ದಟ್ ಓನ್ಲಿ. ಓಕೆ. So where you have to shake your voice, shivering ತರ. too much of performance was there. ಆ ಟೈಮಿಗೆ ಕರೆಕ್ಟಾಗಿ ಒಳ್ಳೆ ಸಖತ್ತಾಗಿ ನನಗೇನೆ ಖುಷಿ ಆಗೋದು. ವಾವ್, ಆಕಾಶಲ್ಲಿ ಆನಂದ್ ಸರ್ ಸೌಂಡ್ ಇಂಜಿನಿಯರ್ ಸರ್ ಹೇಳ್ತಿದ್ದಾರೆ, ಇಷ್ಟು ದಿನ ಎಲ್ಲಿತ್ತು ಮೇಡಮ್ ಈ ಟ್ಯಾಲೆಂಟು ಅಂತ. ಗೊತ್ತಿಲ್ಲ ಸರ್, ಈಗ ಬರ್ತಾ ಇದೆ ಆಚೆ, ನನ್ನೊಳಗಡೆ ಇರೋ ಕಲಾವಿದನ ಎಬ್ಬಿಸ್ತಾ ಇದ್ದೀನಿ, ಬರ್ತಾ ಇದೆ ಎಲ್ಲ ಅಂತ. ಸೊ ದೆನ್ ದಿಸ್ ಸೀನ್ ಹ್ಯಾಪೆಂಡ್ ಆ್ಯಂಡ್ ದೆನ್ I was like, ನಾನು ಹೊರಗಡೆ ಕಾಯ್ತಾ ಕೂತಿದ್ದೆ. ಆನಂದ್ ಸರ್, ರಾಕಿಂಗ್ ಸ್ಟಾರ್ ಯಶ್ ಇಸ್ ಕಮಿಂಗ್, ರಾಕಿಂಗ್ ಸ್ಟಾರ್ ಯಶ್ ಇಸ್ ಕಮಿಂಗ್. ಲೈಕ್ ಜಂಪಿಂಗ್, ಎಸ್ ಫೈನಲಿ ಐ ಕ್ಯಾನ್ ಗೆಟ್ ಟು ಮೀಟ್ ಹಿಮ್, ಟೇಕ್ ಫೋಟೋ ವಿತ್ ಹಿಮ್ ಅಂತ. ಬಟ್ ದೆನ್ ಫಾರ್ ಡೆಸ್ಟಿನಿ ಹ್ಯಾಡ್ ಅನದರ್ ಇದು. ಯಾ, ಸೊ ದೇ ಬೋತ್ ಡಿಂಟ್ ಮೇಕ್ ಇಟ್, ಬಟ್ ದೇ ವರ್ ಲೈಕ್, ಯು ಹ್ಯಾವ್ ಡನ್. ಇದುವರೆಗೂ ಯಶ್ನ ಭೇಟಿನೇ ಮಾಡಿಲ್ವಾ ನೀವು? ಎಸ್ ಸರ್, ಐ ಹ್ಯಾವ್ ಡನ್, ಐ ಹ್ಯಾವ್ ಮೆಟ್ ಹಿಮ್. But ಸೊ ಅಲ್ಲಿ ಆ ಬರ್ಲಿಲ್ವಾ? ಪರ್ಟಿಕ್ಯುಲರ್ ದಿನ ಹಿ ಡಿಂಟ್ ಕಮ್. ಓಕೆ. Then ಅಂದರೆ ಥ್ರೂ ಫೋನಲ್ಲಿ ದೇ ಹ್ಯಾಡ್ ಸೀನ್ ಮೈ ಜಾಬ್, ದೇ ವರ್ ಓಕೆ ವಿತ್ ಇಟ್. ಆ್ಯಂಡ್ ದೆನ್ ಹಿ ಹ್ಯಾಡ್ ಸಮ್ ಅಪ್ಡೇಟ್ಸ್ ಲೈಕ್ ಎಮೋಷನ್ಸ್ ಒಂದು ಸ್ವಲ್ಪ ಆ್ಯಡ್ ಮಾಡೋಕ್ಕೆ ಹೇಳಿ, ಹಿ ಹ್ಯಾಡ್ ಸಮ್ ಇನ್ಪುಟ್ಸ್ ಆನ್ ಮೈ ವರ್ಕ್. ಅದೆಲ್ಲ ನಾನು ನೋಟ್ ಡೌನ್ ಮಾಡಿಕೊಂಡು ನೆಕ್ಸ್ಟು ಓಕೆ ಆಗಿದೆ, ಕಿಯಾರಾಗೆ ನಿಮ್ಮದು ರೀಪ್ಲೇಸ್ ಮಾಡ್ತಾ ಇದ್ದೀವಿ ನಿಮ್ಮದು, ಬಿಕಾಸ್ ಆಲ್ರೆಡಿ ಅನದರ್ ಆರ್ಟಿಸ್ಟ್ ಹ್ಯಾಡ್ ಡಬ್ ಇಟ್. ಸೊ ನನಗೂ ಒಂದು ಸ್ವಲ್ಪ ಬೇಜಾರಾಯಿತು ಅವ್ರ ಬಗ್ಗೆ, ಅವ್ರದ್ದು ವಾಯ್ಸ್ ರೀಪ್ಲೇಸ್ ಮಾಡ್ತಾ ಇದ್ದೀನಿ ಅಂತ. ಆ್ಯಂಡ್ ಐ ಆಲ್ಸೋ ಟೋಲ್ಡ್ ಹರ್ ಆ್ಯಂಡ್ ಐ ಆಸ್ಕ್ಡ್ ಹರ್ ಸಾರಿ ಆಲ್ಸೋ. ಆ್ಯಂಡ್ ದೆನ್ ನನ್ನ ವಾಯ್ಸ್ ಅದಕ್ಕೆ ರೀಪ್ಲೇಸ್ ಆಯಿತು. ಆಮೇಲೆ ರೆಸ್ಟ್ ಇಸ್ ಹಿಸ್ಟ್ರಿ. ಈಗ ಹೇಳಿ, ಟ್ರೈಲರ್ ರಿಲೀಸ್ ಆಗುತ್ತೆ, ಎಸ್ ಎಲ್ಲರೂ ಕಾಯ್ತಿರ್ತಾರೆ, ಎಸ್ ಮಿಲಿಯನ್ಸ್ ಗೆಟ್ಲಿಕ್ಕೆ ಲೆಕ್ಕನೇ ಇಲ್ಲ. ಎಸ್ ನಾವೆಲ್ಲ ಟ್ರೈಲರ್ ನೋಡಿ ಖುಷಿ ಪಡೋದು, ಕಮೆಂಟ್ ಹಾಕೋದು, ಲೈಕ್ ಮಾಡೋದು, ಶೇರ್ ಮಾಡೋದು, ಓಕೆ. ನೀವು ಕಾಯ್ತಿದ್ರಲ್ಲ, ನೀವು ನೋಡಿದ್ರಲ್ಲ, ಹೆಂಗ್ ಅನಿಸ್ತು ಹೇಳಿ ನಿಮ್ಮ ವಾಯ್ಸ್? ಸರ್, ಐ ವಾಸ್ ವೇಟಿಂಗ್ ಟ್ರೇಲರ್ ಯಾವಾಗ ರಿಲೀಸ್ ಆಗುತ್ತೆ ಅಂತ. ಅನ್ಫಾರ್ಚುನೇಟ್ಲಿ ಐ ವಾಸ್ ಡ್ರೈವಿಂಗ್ ಆನ್ ದಟ್ ಪರ್ಟಿಕ್ಯುಲರ್ ಟೈಮ್. ಟಾಕ್ಸಿಕ್ ಟ್ರೈಲರ್ ರಿಲೀಸ್ ಆದಾಗ ನಾನು ಏನು ಮಾಡಿದೆ, ಡ್ರೈವ್ ಮಾಡಿಕೊಂಡೆ, ಟ್ರೇಲರ್ ಹಾಕ್ಕೊಂಡೆ, ವಾಯ್ಸ್ ಜೋರು ಕೊಟ್ಟೆ ಕಾರಲ್ಲಿ. ನನ್ನ ವಾಯ್ಸ್ ಕೇಳ್ತಿದ್ದಂಗೆ ಇನ್ಸೈಡ್ ಕಾರ್ ಐಮ್ ಜಂಪಿಂಗ್ ಆ್ಯಂಡ್ ಐಮ್ ಲಾಫಿಂಗ್ ಆ್ಯಂಡ್ ನನ್ನ ಎಕ್ಸ್ಪ್ರೆಷನ್ಸ್ ಏನೇನೋ ಬರ್ತಾ ಇದೆ ನನಗೆ ಗೊತ್ತಾಗ್ತಾ ಇಲ್ಲ. ನಾನು ಒಬ್ಬಳೇ ಇದ್ದೆ. ಫಾರ್ಚುನೇಟ್ಲಿ ಐ ವಾಸ್ ಅಲೋನ್. ಎಂಜಾಯ್, ಐ ಆಮ್ ಲವಿಂಗ್ ಇಟ್. ಐ ಆಮ್ ಲೈಕ್, yes, so nice, I am talking, I mean ನನ್ನ ವಾಯ್ಸ್ ಎಷ್ಟು ಚೆನ್ನಾಗಿದೆ, ಐ ಹ್ಯಾವ್ ಡನ್ ಅ ಗ್ರೇಟ್ ಜಾಬ್. ಅದೊಂಥರ ನನಗೆ ನಾನೇ ಪ್ರೇಸ್ ಮಾಡ್ಕೋತಾ ಇದ್ದೀನಿ. ಆ್ಯಂಡ್ ಐ ಆಮ್ ವೆರಿ ಹ್ಯಾಪಿ ಟು ಲಿಸನ್ ಟು ಮೈ ವಾಯ್ಸ್. ಆ ಎಮೋಷನ್ಸು, ವಾವ್, ಕಿಯಾರಾನೇ ಮಾತಾಡೋ ಥರ ಇದೆ. ಐ ಹ್ಯಾವ್ ಡನ್ ಅ ಗ್ರೇಟ್ ಜಾಬ್ ಅಂತ ನನಗೆ ನನ್ನ ಮೇಲೆ ಹೆಮ್ಮೆ ಆಯಿತು. ಆ್ಯಂಡ್ ಇಮಿಡಿಯೇಟ್ಲಿ ಐ ಸೆಡ್, ರಾಯರೇ ಥ್ಯಾಂಕ್ ಯು ಸೋ ಮಚ್, ಎವ್ರಿಥಿಂಗ್ ಈಸ್ ಹ್ಯಾಪನಿಂಗ್ ಬಿಕಾಸ್ ಆಫ್ ಯು. ಆ್ಯಂಡ್ ಆಲ್ಸೋ ಸಿದ್ಧಿವಿನಾಯಕ, ಅವರಿಲ್ಲ ಅಂದಿದ್ರೆ ನಾನು ಇಲ್ಲಿವರೆಗೂ ಇರಲಿಲ್ಲ. ಅಷ್ಟು ನನಗೆ ಡಿವೋಷನಲಿ ನನಗೆ ಅವರಿಬ್ಬರಿಂದನೂ ತುಂಬ ಸಪೋರ್ಟ್ ಸಿಕ್ಕಿದೆ ಸರ್. ಏನು ಡೈಲಾಗ್ ಅದು ಟ್ರೈಲರ್ಲಿರೋದು ನಿಮ್ಮ ವಾಯ್ಸಲ್ಲಿ ಈಗ? ಒರಿಜಿನಲ್ ಮುಖವಾಡದಿಂದ ಮುಖದ ಮೇಲಿರೋ ದುಃಖ ಬೇಕಾದ್ರೆ ಮುಚ್ಚಿಡ್ಬೋದು, ಹಣೆ ಮೇಲೆ ಬರ್ತಿರೋ ದುರಂತನಲ್ಲ. ಅವ್ರಿಗೆ ನನ್ನ ನೋಡಕ್ ಇಷ್ಟ ಇಲ್ಲ. ಆಕ್ಚುಲಿ ಮೈಕ್ ಮುಂದೆ ಇನ್ನೂ ಸಾಫ್ಟ್ ಆಗಿ ಐ ಕ್ಯಾನ್ ಹಿಯರ್ ಮೈ ಓನ್ ವಾಯ್ಸ್ ಅಲ್ವಾ. ಇನ್ನೂ ಬೇರೆ ಸೀನ್ ನೋಡ್ತಾ ಇದ್ರೆ ಇನ್ನೂ ಬೇರೆ ತರ. ಇವಾಗ ರಿಲೇಟ್ ಮಾಡ್ಕೊಳ್ಳಿ, ಟ್ರೈಲರ್ನ ಅಲ್ಲಿ ನಿಲ್ಲಿಸ್ಬಿಟ್ಟು ಕೇಳಿಸ್ಕೊಳ್ಳಿ. ಈಗ ಇದೇ ರಿಚಾ ಶಾಸ್ತ್ರಿ, ಟಾಕ್ಸಿಕ್ ಕಿಯಾರಾ ಅವರ ಧ್ವನಿಗೆ ಕನ್ನಡದಲ್ಲಿ ಡಬ್ಬಿಂಗ್ ಮಾಡಿರೋ ಆರ್ಟಿಸ್ಟ್. ಎಸ್, ವಾವ್, ಥ್ಯಾಂಕ್ ಯು ಸರ್. ಇನ್ನು ಸಿನಿಮಾ ಹೆಂಗಿರ್ಬೇಡ. ಓ ಲವ್ಲಿ, ವೆರಿ ನೈಸ್. ಐ ಥಿಂಕ್ ಹಾಲಿವುಡ್ ಲೆವೆಲ್ಗೆ ಒಂದು ಕನ್ನಡ ಸಿನಿಮಾ ಮಾಡ್ಬೋದು ಅಂದರೆ ಅದು ಮೇ ಬಿ ಯಶ್ ಅವ್ರು ತೊಗೊಂಡಿರೋ ರಿಸ್ಕಿಂದನೇ ಸಾಧ್ಯ ಅಂತ ಅನಿಸುತ್ತೆ. ಸೊ ಎಸ್, ಎವ್ರಿಥಿಂಗ್ ವಿಲ್ ಬಿ ಪೇಡ್ ಆಫ್ ವೆರಿ ಸೂನ್. ಓಕೆ, ನಾವೀಗ ಕಾಯ್ತಿರ್ತೀವಿ ಆಗಸ್ಟ್ 26 ಬೆಳ್ಳಿ ಪರದ ಮೇಲೆ ಹೇಗಿದೆ ಅಂತ. ನೀವು ಪೂರ್ತಿ ನೋಡದೇ ಇದ್ರು ಎಸ್, ನಿಮ್ಮ ಪಾಠ ಅಂತೂ ನೋಡಿರ್ತೀರಾ. ಎಸ್. ಸೊ ಹೌ ಇಟ್ ವಾಸ್ ಫೀಲಿಂಗ್ ಹಿಂಗೆ ಅದು ಡಬ್ಬಿಂಗ್ ಮಾಡ್ಬೇಕಾರೆ? ಓ ಸರ್, ಆ್ಯಕ್ಚುಲಿ ನಾನು ಯಶ್ ಅವ್ರು ನನಗೆ ವಾಪಸ್ ಆನ್ಸರ್ ಮಾಡ್ತಾ ಇದ್ದಾಗ ಸ್ಕ್ರೀನ್ ಮೇಲೆ ಐ ವಾಸ್ ಲೈಕ್ ಸುಮ್ಮನೆ ನೋಡ್ತಾ ಇದ್ದೀನಿ. ಅಮ್ಮ ಡೈಲಾಗ್ ತಗೊಳಮ್ಮ ಅಂತ ಒಳಗಡೆ ಸೌಂಡ್ ಇಂಜಿನಿಯರ್ ಬೈತಾ ಇದ್ದಾರೆ ನನಗೆ. ಲೈಕ್ ಓಕೆ ಸಾರಿ ಸರ್. ಅವ್ರು ಆಗ್ಲೇ ಡಬ್ಬ ಆಗ್ಬಿಟ್ಟಿದ್ದಾರೆ. ಅಂದ್ರೆ ಈವನ್ ಸಿಂಕ್ ಸೌಂಡ್ ಅಲ್ಲೂ ಅವ್ರದ್ದು ವಾಯ್ಸ್ ಕರೆಕ್ಟ್. ಅವಾಗ ಲೈಕ್
ಓ ಮೈ ಗಾಡ್, ವಾಟ್ ಅನ್ನೋ ಒಂಥರ ಇಟ್ಸ್ ಈಕ್ವಲೆಂಟ್ ಟು ಆ್ಯಕ್ಟಿಂಗ್ ಇನ್ ಫ್ರಂಟ್ ಆಫ್ ಹಿಮ್. ಐ ಆಮ್ ರೆಸ್ಪಾಂಡಿಂಗ್ ಟು ಹಿಸ್ ಡೈಲಾಗ್ಸ್, ಸೊ ಆಲ್ ದ್ಯಾಟ್ ಅಮೇಝಿಂಗ್ ವರ್ಕ್. ಆ್ಯಂಡ್ ಕಿಯಾರಾನು ಅಷ್ಟೇ, ಶಿ ಹಸ್ ಜಸ್ಟಿಫೈಡ್ ದ ರೋಲ್ ಸೋ ಮಚ್. ಐ ಥಿಂಕ್ ಶಿ ಇಸ್ ದ ಬೆಸ್ಟೆಸ್ಟ್ ಆಪ್ಷನ್ ದಟ್ ಆ ಪಾತ್ರ ಮಾಡೋಕೆ. Oh, very nice job. Nangantu, I was mesmerized by her performance. Lovely performance, and again, yeah, she has done a very good justification for the ಡಬ್ಬಿಂಗ್ role. ಆರ್ಟಿಸ್ಟ್ಗಳಿಗೆ ಆನ್ ಸ್ಕ್ರೀನ್ ಆರ್ಟಿಸ್ಟ್ಗಳು ಅದ್ಭುತ ಪರ್ಫಾರ್ಮೆನ್ಸ್ ಅಂತ ಅನ್ನಿಸ್ಬಿಟ್ರೆ ಇನ್ನೂ ಈಸಿ ಆಗ್ತಾ ಹೋಗುತ್ತೆ ನಿಮ್ಮ ಕೆಲಸ. So sometimes ಏನಾಗುತ್ತೆ, ಭಾಷೆ ಗೊತ್ತಿಲ್ದಿರೋ ಆಕ್ಟರ್ಸ್ ಇರ್ತಾರಲ್ವಾ, ಅವ್ರ ಪಾಪ ತಗೋತಾರೆ, ಬಟ್ ಅವ್ರಿಗೆ ಭಾವನೆಗಳು ಗೊತ್ತಿರಲ್ಲ. ಕರೆಕ್ಟ್. ಸೊ ಆ ಭಾವನೆಗಳನ್ನ ನಾವು ಡಬ್ಬಿಂಗ್ ಅಲ್ಲಿ ತುಂಬಿಸ್ಬೇಕಾಗತ್ತೆ. ಇನ್ ಕೆಲವರು ಏನು ಅಂತಂದ್ರೆ, ಭಾವನೆಗಳ ಜೊತೆಗೆ ಡೈಲಾಗ್ ಗೊತ್ತಿಲ್ಲ ಅಂದ್ರೂ ಭಾವನೆಗಳನ್ನ ಆಡ್ ಮಾಡಿರ್ತಾರೆ. ಬಿಕಾಸ್ ಏನಾಗಿದೆ ಅಂದ್ರೆ, ಇದು ಇಂಗ್ಲಿಷ್ ಅಂಡ್ ಕನ್ನಡನಲ್ಲಿ ಶೂಟ್ ಆಗಿರೋದ್ರಿಂದ ಇಂಗ್ಲಿಷ್ ಅಲ್ಲಿ ಆಲ್ರೆಡಿ ಅವ್ರಿಗೆ ಭಾವನೆಗಳು ಗೊತ್ತಿರುತ್ತೆ. ಅದನ್ನ ಕನ್ನಡದಲ್ಲೇ ರೆಪ್ಲಿಕಾ ಮಾಡ್ತಾರೆ. ಓನ್ಲಿ ಥಿಂಗ್ ಇಸ್ ಲಿಪ್ ಚೇಂಜ್ ಆಗತ್ತೆ ಅಷ್ಟೇ. ಸೊ ಆ ಭಾವನೆಗಳು ಅವ್ರಿಗೆ ಗೊತ್ತಿರೋದ್ರಿಂದ ಆಲ್ರೆಡಿ ಅದನ್ನೇ ನಾವು ರೆಪ್ಲಿಕಾ ಮಾಡಬೇಕು. ಇಟ್ ಇಸ್ ಆಸ್ ಈಕ್ವಲೆಂಟ್ ಆಸ್ ಮೀ ಆಕ್ಟಿಂಗ್ ಆಸ್ ಕಿಯಾರಾ, ಆಸ್ ನಾಡಿಯಾ. ಇಟ್ಸ್ ಈಕ್ವಲೆಂಟ್ ಟು ದಟ್. ಸೊ ನಾನು ಆ ಎಮೋಷನ್ಸ್ನ ಮತ್ತೆ ಅವ್ರದ್ದು ಆ್ಯಕ್ಟಿಂಗ್ ರೆಪ್ಲಿಕಾ ಮಾಡ್ಕೋಬೇಕಷ್ಟೆ. ಬಟ್ ಕಿಯಾರಾ ಕನ್ನಡದಲ್ಲಿ ಮಾತಾಡಿದಾರ ಡಬ್ಬಿಂಗ್? ಎಸ್, ಕನ್ನಡದಲ್ಲಿ ಮಾತಾಡಿದಾರ. ಎಸ್, ಅಲ್ಲಿ ಅವ್ರಿಗೆ ಪ್ರಾಂಪ್ಟ್ ಕನ್ನಡ ಕೊಟ್ಟಿದ್ದಾರೆ. ಪ್ರಾಂಪ್ಟ್ ಕನ್ನಡ ಕೊಟ್ಟಿದ್ದಾರೆ. ಶಿ ಹ್ಯಾಸ್ ಲಿಪ್ ಮೂವ್ಮೆಂಟ್ ಇಸ್ ಕನ್ನಡ. ಓ ವಾವ್. She has dubbed everybody. Every artist has dubbed in. I mean, spoken in Kannada. ಸೊ ಅವ್ರಲ್ಲಿ ಪ್ರಾಂಪ್ಟ್ ಮಾಡಿ ಕನ್ನಡ ಮಾತಾಡ್ಸಿದ್ದಾರೆ, ಸೊ ದಟ್ ಲಿಪ್ ಮೂವ್ಮೆಂಟ್ ಕರೆಕ್ಟಾಗಿ ಸಿಂಕ್ ಆಗಬೇಕು ಅಂತ. ಸೊ ನಿಮಗೆ ಜವಾಬ್ದಾರಿ ಇರೋದು ಅದನ್ನ ನೀಟಾಗಿ ಸಿಂಕ್ ಮಾಡಿ ಆ ಭಾವನೆಯನ್ನ ಧ್ವನಿ ಮೂಲಕ ಫೇಶಿಯಲ್ ಎಕ್ಸ್ಪ್ರೆಷನ್ಗೆ ಮ್ಯಾಚ್ ಆಗಿ ಹೇಳಬೇಕು. ರೆಪ್ಲಿಕಾ ಮಾಡಬೇಕಷ್ಟೇ. ಅವ್ರು ರೆಪ್ಲಿಕಾ ಮಾಡಬೇಕು. ಜೊತೆಗೆ ಅವ್ರದ್ದು ಡೈರೆಕ್ಟರ್ಸ್ ಮೇಡಮ್ದು ಮತ್ತು ಸರ್ದು ಏನಾದರೂ ಇನ್ಪುಟ್ಸ್ ಇದ್ರೆ ಅದನ್ನ ಆ್ಯಡ್ ಆನ್ ಮಾಡಿ ವಿ ವಿಲ್ ಡೂ ಇಟ್. ಎಷ್ಟು ಕಷ್ಟ ಅಲ್ಲ? ಸಿಕ್ಕಾಪಟ್ಟೆ ಕಷ್ಟ ಸರ್. ನಾನು ಕರೆಕ್ಷನ್ಸ್ಗೆ ಅಂತ ಬಾಂಬೆಗೆ ಹೋಗಿದ್ದೀನಿ. ದೇ ಆರ್ ಲಕಿಲಿ, ಎಸ್, ಐ ಮೆಟ್ ಯಶ್ ಸರ್ ಆಲ್ಸೋ. ಗೀತು ಮ್ಯಾಮ್ನ ಆಕಾಶಲ್ಲೇ ಮೀಟ್ ಮಾಡಿದ್ದೆ. ಬಟ್ ದೆನ್ ವೆನ್ ಐ ವೆಂಟ್ ಟು ಬಾಂಬೆ ಫಾರ್ ಕರೆಕ್ಷನ್, ಗೀತು ಮ್ಯಾಮ್ ನನ್ನ ಕರೆಸಿ ಕೂರಿಸ್ಕೊಂಡು ಒಂದು 10 ನಿಮಿಷ ಇನ್ಪುಟ್ಸ್ ಕೊಡ್ತಾ ಇದ್ರು. ಹಿಂಗೆ ಹಂಗೆ ಹಿಂಗೆ ಅಂದ್ರೆ ಯಾವ ತರ ಕ್ಯಾರೆಕ್ಟರ್ ಆಫ್ ದಟ್, ಅಂದ್ರೆ her insight for this character and what a actor or dubbing artist has to do, her insights. ಸೊ ನನಗೆ ಹೇಳ್ತಾ ಇದ್ದಾರೆ, 10 ನಿಮಿಷ ಕೇಳಿದೆ. ಮೈಂಡಲ್ಲಿ ನನಗೆ ಹೆಂಗಾಯ್ತು ಅಂತಂದರೆ, ಇವ್ರು ಇಷ್ಟೊಂದು ಇನ್ಪುಟ್ಸ್ ಕೊಡ್ತಾ ಇದ್ದಾರೆ, ವಿಲ್ ಐ ಬಿ ಏಬಲ್ ಟು ಡೂ ಇಟ್? ಸಿ, ಒಂದು ಡೈರೆಕ್ಟರ್ ಆ್ಯಸ್ ಅನ್ ಆ್ಯಕ್ಟರ್ ಇಫ್ ಐ ಕಮ್ ಅನ್ಸ್ ನನಗೆ ಅಪ್ಸ್ ಆ್ಯಂಡ್ ಡೌನ್ಸ್ ಇರುತ್ತೆ. ನಾನು 1 ಟೇಕ್ 2 ಟೇಕ್ 3 ಟೇಕ್ಸ್ ಆ ಥರ ತೊಗೋಬೋದು. ಇಲ್ಲೂ ಆ ಥರ ಆಪ್ಷನ್ಸ್ ಇದೆ. ಬಟ್ ಸ್ಟಿಲ್ ಅಷ್ಟು ದೊಡ್ಡ ಡೈರೆಕ್ಟರು ಕಮಿಂಗ್ ಆ್ಯಂಡ್ ಸೇಯಿಂಗ್ ಮೀ ಆಲ್ ದೀಸ್ ಇನ್ಪುಟ್ಸ್, ವಿಲ್ ಐ ಬಿ ಏಬಲ್ ಟು ಎಕ್ಸಿಕ್ಯೂಟ್ ದಿಸ್ ಅನ್ನೋದು ಒಂದು ಕ್ವೆಶ್ಚನ್ ಮಾರ್ಕ್. ನನಗೆ ಅಲ್ಲಿ ಒಂದು ಸ್ವಲ್ಪ ಇದಾಗೋಯ್ತು. ಬಟ್ ಲಕ್ಕೀಲಿ ಗಣಪತಿ ನನ್ನ ಕಾಪಾಡ್ಬಿಟ್ಟ. ಅಲ್ಲಿ ನಾನು ತೊಗೊಂಡಿದ್ದ ಡೈಲಾಗ್ಸು, ಲೈಕ್ ಸೇ ಫಸ್ಟ್ ವೇರಿಯೇಷನ್ ಅವ್ರಿಗೆ ಇಷ್ಟ ಆಗಲಿಲ್ಲ, ಸೆಕೆಂಡ್ ವೇರಿಯೇಷನ್, ಥರ್ಡ್ ಒನ್, ಎಸ್ ದಿಸ್ ಇಸ್ ವಾಟ್ ಐ ವಾಂಟ್. ಅಲ್ಲಿ ನಂಗೆ ಗೊತ್ತಾಯಿತು ವಾಟ್ ಶಿ ವಾಂಟ್. ಸೊ ಅದನ್ನೇ ನಾನು ಥ್ರೂ ಔಟ್ ಕರೆಕ್ಷನ್ಸ್ ಅಥವಾ ವರ್ಕಲ್ಲಿ ಕ್ಯಾರಿ ಔಟ್ ಮಾಡಿದಾಗ ದೇ ಲವ್ಡ್ ಮೈ ಜಾಬ್. ಓಕೆ, ಅಲ್ಲಿಗೆ ಎಷ್ಟು ಬಂದ್ರಾಗ? ಎಸ್, ಯಶ್ ಸರ್ ಕೇಮ್. ನನಗೆ ನಾನು ಆ್ಯಕ್ಚುಲಿ ಬೂತ್ ಒಳಗಡೆ ಕೂತಿದ್ದೀನಿ. ಬೂತ್ ಒಳಗಡೆ ಕೂತ್ಕೊಂಡಾಗ ಆಚೆ ಕಾಣಲ್ಲ ಇನ್ನೂ. ಸರ್ ಬಂದರು. ಸರ್ ನೀವು ಕಾಣಿಸ್ತೀರಾ ಅಂದರೆ ಅದೇನಾಗಿದೆ ಅಂದರೆ, ನನ್ನ ಬೂತ್ದು ವಿಂಡೋ ಇದೆಯಲ್ಲ ಸರ್, ಆ ಎಕ್ಸಾಕ್ಟ್ ಆಪೋಸಿಟ್ಗೆ ಸಿಸ್ಟಮ್ ಇದೆ. ಸೊ ನಾವು ಕಾಣಲ್ಲ. ಅವರು ನೋಡಬೇಕು ಅಂದರೆ ಹಿಂಗೆ ಬಗ್ಗೆ ನೋಡಬೇಕು, ನಾನು ನೋಡಬೇಕು ಅಂದರೆ ಎದ್ದು ನಿಂತು ಆ ಕಡೆ ಹೋಗಿ ನಿಂತ್ಕೊಂಡು ನೋಡಬೇಕು. ಸೊ ನಾನು ಆಲ್ರೆಡಿ ಪ್ಲೇಸ್ ಆಗಿಬಿಟ್ಟಿದ್ದೀನಿ. ನನ್ನ ಬಂದಿದ್ದಾರೆ, ವಾಯ್ಸ್ ಕೇಳಿಸ್ತಾ ಇದೆ. ಅಯ್ಯೋ ಹಾಯ್ ಗುಡ್ ಮಾರ್ನಿಂಗ್ ಅಂತಂದ್ರು. ಟಕ್ ಅಂತ ಅವ್ರು ಆಫ್ ಮಾಡಿದ್ರು. ನನಗೆ ಮಾತು ಕೇಳಿಸ್ಲಿಲ್ಲ. ನೆಕ್ಸ್ಟ್ ಐ ಆಮ್ ಲೈಕ್, ಈಗ ಯಾರಾದರೂ ನನ್ನ ಆಚೆ ಕರೀರಿ ಪ್ಲೀಸ್, ನನ್ನ ಆಚೆ ಕರೀರಿ ಪ್ಲೀಸ್, ನನ್ನ ಆಚೆ ಕರೀರಿ, ಮೀಟ್ ಮಾಡ್ಬೋದು. ಯಾ, ಅದೇ ಏನು ಇಲ್ಲ. ದೆನ್ ಓನ್ಲಿ ಥ್ರೂ ಮೈಕಲ್ಲೇ ನನಗೆ ಅಪ್ಡೇಟ್ಸ್ ಕೊಡ್ತಾಯಿದ್ರು. ಅದಾದಮೇಲೆ ಓಕೆ ಫೈನ್, ದಿಸ್ ಇಸ್ ಆಲ್ ಐ ಕುಡ್ ಗೆಟ್, ಇಟ್ಸ್ ಓಕೆ, ಅಟ್ಲೀಸ್ಟ್ ಐ ವಾಸ್ ಏಬಲ್ ಟು ಹಿಯರ್ ಎಮ್ ಅಲ್ವಾ ಅಂದ್ಬಿಟ್ಟು ಸುಮ್ಮನಾದೆ. ಅದಾದಮೇಲೆ ನಂದೆಲ್ಲ ಕೆಲಸ ಕರೆಕ್ಷನ್ಸ್ ಎಲ್ಲ ಮುಗೀತು. ದೇ ವರ್ ಲೈಕ್ ಸಿಟ್ ಔಟ್ ಸೈಡ್, ವಿಲ್ ಕಾಲ್ ಯು ಬ್ಯಾಕ್ ಅಂತ. ಸರಿ, ಆಚೆ ಕೂತಿದ್ದೀನಿ. ಮಧ್ಯಾಹ್ನ ಲಂಚ್ ಆದಮೇಲೆ ಕರೆದ್ರು, ಬನ್ನಿ ಅಂತ. ಸರಿ, ಹೋಗಿ ನಾವು ಸುಮ್ಮನೆ ಕೂತ್ಕೊಂಡು ನೋಡ್ತಾ ಇದ್ವಿ ಬಿಗ್ ಸ್ಕ್ರೀನಲ್ಲಿ ಹೆಂಗೆ ಬಂದಿದೆ ಕರೆಕ್ಷನ್ಸ್ ಎಲ್ಲ ಅಂತ. ಟಕ್ ಅಂತ ಡೋರ್ ಓಪನ್ ಆಯಿತು. ಎಸ್ ಸರ್ ಬಂದರು. ಹಿ ವಾಸ್ ಕವರ್ಡ್. ನಾನು ಸರ್ ಹತ್ರ ಒಂದು ಫೋಟೋ ತೆಗೆಸ್ಕೋಬೇಕು ಅಂದೆ. ಇಲ್ಲ ಲುಕ್ ರಿವೀಲ್ ಮಾಡೋಕ್ಕಾಗಲ್ಲ ಅವರು ಅಂದರು.
ಸರಿ ಆಯಿತು ಬಿಡು ಹೋಗ್ಲಿ ಪಾಪ ಅವರು ಇಷ್ಟು ವರ್ಷ ಕಷ್ಟಪಟ್ಟಿದ್ದಾರೆ ವೈ ಟು ಸುಮ್ಮನೆ ಏನಕ್ಕೆ ನನಗೆ ರಿಸ್ಕ್ ಮಾಡಬೇಕು ಅಂತ ಅಂದ್ಬಿಟ್ಟು ಸುಮ್ಮನೆ ಸರಿ ಆದಮೇಲೆ ಹಿ ಕೇಮ್ ಇನ್ಸೈಡ್ ಹಿ ಸ್ಯಾಟ್ ನೆಕ್ಸ್ಟ್ ಟು ಮೀ ಆ್ಯಂಡ್ ವಾಸ್ ಲೈಕ್ ಐ ವಾಸ್ ಸ್ಟ್ಯಾಂಡಿಂಗ್ ಕೂತ ತಕ್ಷಣ ನಿಂತ್ಕೊಂಡ್ಬಿಟ್ರಾ? ಅವ್ರು ಕೂತ್ರು ನಾನು ಹಿ ಸ್ಯಾಟ್ ನೆಕ್ಸ್ಟ್ ಟು ಮೀ ನೋ ಐ ಕುಡಂಟ್ ಸಿಟ್ ಇನ್ ಫ್ರಂಟ್ ಆಫ್ ಹಿಮ್ ಐ ವಾಸ್ ಲೈಕ್ ಐ ಸ್ಟೂಡ್ ಅಪ್ ಲೈಕ್ ಎಲ್ಲ ಕರೆಕ್ಷನ್ಸ್ ಎಲ್ಲ ನೋಡಿದ್ರು ಆ್ಯಂಡ್ ದೆನ್ ಒನ್ ಪರ್ಟಿಕ್ಯುಲರ್ ಸೀನ್ ಹಿ ವಾಂಟೆಡ್ ಸಮ್ ಚೇಂಜಸ್ ಹಿ ಟೋಲ್ಡ್ ಮೀ ದಿಸ್ ಇಸ್ ಹಿಂಗೆ ಹಿಂಗೆ ಮಾಡಿ ಅಂತ ಓಕೆ ಸರ್ ಆಯ್ತು ಮಾಡ್ತೀನಿ ಸರ್ ಅಲ್ಲ ಒಳಗೆ ಹೋದೆ I sat and then again he gave me some corrections and then he said okay this is fine ಅಂದ್ಬಿಟ್ಟು ಅವ್ರು ಹೋದರು ಆಮೇಲೆ ನಾನು ಆಚೆ ಬಂದೆ ನನಗೆ ಅದಷ್ಟು ಮೂಮೆಂಟೇ ವಾಸ್ ವೆರಿ ಮೆಮೊರಬಲ್ So no photo, nothing? No photo sir I still don't have photo only thing is I can tell people ನಾನು ಯಶ್ ಸರ್ ಜೊತೆ ನಿಂತ್ಕೊಂಡು ಕೆಲಸ ಮಾಡಿದ್ದೀನಿ that is all I have I hope ಅದು next only ನಿಮ್ಮ ಯಾವಾಗ ಕಣ್ಣಲ್ಲಿದೆ, ನಿಮ್ಮ ಮೆಮೊರಿಲಿ ಇದೆ ಈಗ ಅಷ್ಟೇ. yes I mean at least in future somewhere sometime I will get it. ಹೆಂಗಿತ್ತು ಟೀಮ್, ಹೆಂಗಿತ್ತು ಟಾಕ್ಸಿಕ್ ಟೀಮ್? Amazing sir, everybody is so workaholic andre yes sir especially everything every tiny bit little pin also he will be there, he will judge and he will say this is how I want. ಅಷ್ಟು ಡೆಡಿಕೇಟೆಡ್ ಆಗಿ ಸಿನಿಮಾ ಮಾಡಿದ್ದಾರೆ ಎಲ್ಲರೂ. ಐ ನಾಟ್ ಜಸ್ಟ್ ಯಶ್ ಸರ್, ಗೀತು ಮ್ಯಾಮ್ ಆಲ್ಸೋ. ನನಗೆ ಗೊತ್ತಿರೋ ಇದರಲ್ಲಿ ಜಯದೇವ್ ಮೋಹನ್ ಸರ್ ಆಗಲಿ, ಸೌಂಡ್ ಇಂಜಿನಿಯರ್ ಆನಂದ್ ಸರ್ ಆಗಲಿ, ಅಥವಾ ನನ್ನ ಪ್ರೊಡಕ್ಷನ್ನಲ್ಲಿ ನನ್ನ ಜೊತೆ ಮಾತಾಡಿದವರಾಗಲಿ, ಆ್ಯಂಡ್ ಗೀತು ಮ್ಯಾಮ್, ಯಸ್ ಸರ್, ಎವ್ರಿಬಡಿ. ಆ್ಯಂಡ್ ಈವನ್ ಕಿಯಾರಾ ಮ್ಯಾಮ್ ಆಲ್ಸೋ, ಅವ್ರು ಆ್ಯಕ್ಚುಲಿ ನಾನು ಡಬ್ಬಿಂಗ್ ನೋಡಬೇಕು ಅಂತ ಅಂದ್ಕೊಂಡಿದ್ರು. ಶಿ ವಾಂಟೆಡ್ ಟು ಕಮ್ ಬಟ್ ದಟ್ ಡೇ ಹರ್ father-in-law had passed away, so ಅದಕ್ಕೋಸ್ಕರ she couldn't come. But then ಫೋನ್ನಲ್ಲೇ ಹೌ ಇಸ್ ಇಟ್ ಹ್ಯಾಪನಿಂಗ್, ಕ್ಯಾನ್ ಐ ಸಿ ಅಂತೆಲ್ಲ ನೋಡಿ ಮಾಡಿ ಅಷ್ಟು ಡೆಡಿಕೇಟೆಡ್ ಆಗಿ ಎವ್ರಿ ಆರ್ಟಿಸ್ಟ್ ಹ್ಯಾಸ್ ಪುಟ್ ದರ್ 100%, ಮೇ ಬಿ 200% ಟು ದ ಸಿನಿಮಾ. ಇಲ್ಲ ನಮ್ಮ ಸಿನಿಮಾ ಅಂತ ಮಾಡಿದ್ದಾರೆ. ಸೊ ಐ ಥಿಂಕ್ ಡೆಫಿನೆಟ್ಲಿ ದಟ್ಸ್ ಗೋಯಿಂಗ್ ಟು ಗಿವ್ ದಮ್ ಗುಡ್ ರಿಸಲ್ಟ್. ಮನೆ ಪ್ರೆಸ್ ಮೀಟ್ ಆದಾಗಲೂ ಕೂಡ ಯಶ್ ಕೂಡ ಹೊಗಳಿದ್ರು ಕಿಯಾರಾನ. ಅಂದರೆ ಈ ಥರದೊಂದು ಪಾತ್ರ ಹ್ಯಾಂಡಲ್ ಮಾಡಿ ಚಾಲೆಂಜಿಂಗ್ ಆಗಿ ಮಾಡೋದೇ ಒಂದು ದೊಡ್ಡ ಗ್ರೇಟು ಅಂತ. ಇವನು ಆ ಪಾತ್ರ ನಮಗೆ ನೋಡಿದವ್ರಿಗೆ ಇಂಪ್ಯಾಕ್ಟ್ಫುಲ್ ಆಗಿ ಕಾಣಬೇಕು ಅಂದರೆ ಆ ವಾಯ್ಸ್ ಇಂಪ್ಯಾಕ್ಟ್ ತುಂಬ ಚೆನ್ನಾಗಿರಬೇಕು. ಬಿಕಾಸ್ ಅದು ತುಂಬ ಎಮೋಷನ್ಸ್ ಹೇಳಬೇಕು ನೋಡಿದವ್ರಿಗೆ. ಅದು ಕನ್ನಡತನ, ಅದರ ಭಾವನೆ, ಅದು ಅರ್ಥ ಆಗಬೇಕು. ಸೊ ಆ ಪಾರ್ಟಲ್ಲಿ ತೆರೆ ಮೇಲೆ ಕಿಯಾರಾ ಗೆದ್ದರೆ ವಾಯ್ಸಲ್ಲಿ ರಿಚಾ ಗೆಲ್ತಾರೆ. ಎಸ್, ಎಕ್ಸಾಕ್ಟ್ಲಿ, ಐ ಹೋಪ್ ಸೊ. ಇದುವರೆಗೆ ಅಷ್ಟು ಸಿನಿಮಾ ಮಾಡಿದಿರಿ, ನಿಮ್ಮನ್ನ ಯಾರು ಎಲ್ಲೂ ಕಂಡಿಡಿಯಕ್ಕೆ ಸಾಧ್ಯನೇ ಆಗಿಲ್ಲ. ಸಮ್ ಪೀಪಲ್ ರೆಕಗ್ನೈಸ್ ವಾಯ್ಸ್ ಇಂದ ಒಂದ್ ಸ್ವಲ್ಪ ಏನಾಗತ್ತೆ ಗೊತ್ತಾ, ನಂದು ಮೈಕ್ ಮುಂದೆನೆ ಬೇರೆ ತರ ವಾಯ್ಸ್, ಎದುರುಗಡೆ ಸಿಕ್ದಾಗ್ಲೇ ಬೇರೆ ತರ ವಾಯ್ಸ್, ಮೈಕ್ರೋಜೆನಿಕ್ ವಾಯ್ಸ್ ಅಂತಾರಲ್ಲ ಹಂಗೆ. ಎಕ್ಸಾಕ್ಟ್ಲಿ, ಮೈಕ್ ಮುಂದೆ ನಾನು ಮಾತಾಡಿದೀನಿ ಅಂತ ಜನ ನಂಬೋದೇ ಇಲ್ಲ. ಇವಳಿಗೆ ನಿಮ್ದೆಲ್ಲ ವಾಯ್ಸ್ ಸುಮ್ಮನೆ ಏನೋ ಮಾತಾಡ್ತಾ ಇದ್ದೀರಾ, ನಂದೇ ಗುರು. ಇಲ್ಲ 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 ನಾನು ಆಮೇಲೆ ಒಂದು ವಿಡಿಯೋ ತೋರಿಸಿ ನೋಡಿ ಅದೇ ಡೈಲಾಗ್ ನಾನು ಹೇಳ್ತೀನಿ ಅಂತ ಹೇಳಿದ್ಮೇಲೆ ಮಾಡಿದೀರಾ ಅಂತಾರೆ. ಸೊ ಪ್ರತಿಯೊಬ್ಬರಿಗೂ ಡೆಮೋ ಕೊಡ್ಬೇಕು ನೀವು. ಅದಕ್ಕೆ ನಾನು ಇನ್ಸ್ಟಾಗ್ರಾಮ್ ಅಲ್ಲಿ ಹಾಕ್ಬಿಟ್ಟಿದ್ದೀನಿ ಒಂದು ಡೆಮೋ, ನಾನು ಮಾತಾಡ್ತಿರೋದು ಆ ಡೈಲಾಗ್ ಬರ್ತಿರೋದು. ನಿಮ್ಮ ಇನ್ಸ್ಟಾಗ್ರಾಮ್ ಐಡಿ ಏನು? ನಾನೇ ರಿಚಾ ಶಾಸ್ತ್ರಿ. ಅವ್ರು ಹೇಳ್ಕೊತಾರೆ, ನಾನೇ ಅವರು ಬೇರೆಯವರಲ್ಲ, ನಾನೇ ರಿಚಾ ಶಾಸ್ತ್ರಿ. ದಟ್ಸ್ ಅವರ್ ಇನ್ಸ್ಟಾಗ್ರಾಮ್ ಐಡಿ. ಅಫ್ಕೋರ್ಸ್ ಅಂದರೆ ನಾವು ಯಾವಾಗಲೂ ಆ ಬ್ಯಾಕ್ಗ್ರೌಂಡ್ ವಾಯ್ಸ್ನ ನಾವು ತುಂಬ ಅಬ್ಸರ್ವ್ ಮಾಡ್ತೀವಿ, ಬಟ್ ಆದರೆ ಇದ್ಯಾರು ಮಾತಾಡಿದ್ರೆ ಅಂತ ಅದನ್ನ ತಿಳ್ಕೊಳ್ಳೋ ಗೋಜ್ಗೆ ಹೋಗೋದೇ. ಎಕ್ಸಾಕ್ಟ್ಲಿ, ಎಸ್, ಕರೆಕ್ಟ್ ಅಲ್ವಾ? ಸೊ ಹಾಗಾಗಿ ನಿಮ್ಗೊಂಥರ ಅದು ಜನರ ನೋಡುವಿಕೆಯಲ್ಲಿ ನೀವು ಸೆಲೆಬ್ರಿಟಿ ಆಗೋದೇ ಇಲ್ಲ. ಎಕ್ಸಾಕ್ಟ್ಲಿ ಸರ್. ಯಾಕೆ ಅಂತಂದ್ರೆ ಅವ್ರ ಪಾತ್ರ ನೋಡ್ತಿರ್ತಾರೆ, ಸೊ ದೇ ವಿಲ್ ಫೀಲ್ ದ ಪಾತ್ರ ಇಟ್ ಸೆಲ್ಫ್ ಇಸ್ ಟಾಕಿಂಗ್. ಕರೆಕ್ಟ್. ಸೊ ಹಾಗಾಗಿ ಅದ್ರ ಹಿಂದೆ ಯಾರು ಎಫರ್ಟ್ ಹಾಕಿದ್ದಾರೆ ಅನ್ನೋದು ಅಷ್ಟು ರೀಚಬಲ್ ಆಗಲ್ಲ. ಬಟ್ ದೆನ್ ಎಸ್, ನಾವೇ ರೆಕಗ್ನಿಷನ್ ಬೇಕು, ನಮಗೆ ರೆಕಗ್ನಿಷನ್ ಬೇಕು ಅಂತ ಏನಾದರೂ ಗೀಲ್ಸ್ ಮಾಡಿಕೊಂಡು ವೈರಲ್ ಮಾಡಿಕೊಂಡು, ದಟ್ ಈಸ್ ವೆನ್ ಯು ಲೈಕ್, ಓ ನೀವು ಮಾಡಿದಾ, ಓಕೆ ಫೈನ್, ಚೆನ್ನಾಗಿದೆ. ಫೇರಿ ಟೇಲ್ ಸ್ಟೋರಿ, ವಿ ಆಲ್ ನೋ ದಿಸ್. ಚಿಕ್ಕ ಮಕ್ಕಳಿಗೆಲ್ಲ ದೊಡ್ಡವ್ರಿಗೆ ಸಿನಿಮಾ ಕ್ರಿಸ್ಟಲ್ ಕ್ಲಿಯರ್ ಆಗಿ ಈ ಮಾಹಿತಿ ಕೊಟ್ಬಿಟ್ಟಿದ್ದಾರೆ. ಫ್ರಮ್ ದ ಡೇ ಒನ್ ಕ್ಲಿಯರ್ ಮಾಡಿದ್ದಾರೆ. ಬೇರೆ ಬೇರೆ ಕಡೆ ವಾಯ್ಸ್ ಡಬ್ ಮಾಡೋದು ಬೇರೆ, ಈ ಥರದ ಸಿನಿಮಾ ಅಂತ ಬಂದಾಗ ವಾಯ್ಸ್ ಡಬ್ ಮಾಡೋದು ಬೇರೆ ನನ್ನ ಪ್ರಕಾರ. ಹೌ ಇಸ್ ದಟ್ ಎಕ್ಸ್ಪೀರಿಯನ್ಸ್? ಯು ಟೆಲ್ ಮೀ ನೌ. ಸರ್, ಐ ರಿಯಲಿ ಕಾಂಟ್ ಟೆಲ್ ಯು ಆಲ್ ದ್ಯಾಟ್. ಜನ ಸಿನಿಮಾ ನೋಡೇ ಅದನ್ನ ಜಡ್ಜ್ ಮಾಡಬೇಕು. ಓಕೆ. ಆಲ್ಸೋ ಈಗಲೇ ಹೇಳ್ಬಿಟ್ರೆ ಮಜಾ ಹೊಟ್ಟೋಗುತ್ತೆ. ಎಡ್ಜಿ ಅಲ್ವಾ ಇದು, ಅದಕ್ಕೆ ಕೇಳ್ತಾ ಇದ್ದೀನಿ. ಬಟ್ ಆ ಫೀಲ್ ಆಗುತ್ತೆ ಅನ್ಸುತ್ತಲ್ಲ, ಅಂದ್ರೆ ನೋಡಿದವ್ರಿಗೆ ಎಲ್ಡರ್ಲಿ. ಸಿ, ನಾನು
ಐ ಹ್ಯಾವ್ ನಾಟ್ ಸೀನ್ ದ ಫಿಲಮ್. ಸೊ ನನ್ನ ಪೋರ್ಷನ್ ಬಂದಾಗ ಐ ಡೋಂಟ್ ಥಿಂಕ್ ಸೊ ಎನಿಥಿಂಗ್ ದಟ್ಸ್ ಫೇರಿ ಟೇಲ್ ಅನ್ನೋದು ಒಂದು ಕಾನ್ಸೆಪ್ಟ್ ಬರುತ್ತೆ ಅಂತ, ಬಿಕಾಸ್ ಶೀಸ್ ಅ ವೆರಿ ನೈಸ್ ಫಿಮೇಲ್ ಕ್ಯಾರೆಕ್ಟರ್ ಆ್ಯಂಡ್ ವೆರಿ ಲವಬಲ್ ಆ್ಯಂಡ್ ನೋವಲ್ಲಿದ್ದಾಳೆ. ಐ ಮೀನ್ I really can't tell you all this. That is what you have seen in trailer. ರಿಚಾಗೆ ಬಾಯಿ ತುದಿಗೆ ಏನೋ ಬರ್ತಾ ಇದೆ, ಬಟ್ ಅಲ್ಲೇ ಹೋಲ್ಡ್ ಮಾಡ್ತಾರೆ ರಿಚಾ. ಗುರು ಮುಂದಕ್ಕೆ ಬೇಡ, ಸ್ಕ್ರೀನ್ ನೋಡಿ, ಸ್ಕ್ರೀನ್ ಅಲ್ಲಿ ನೋಡಿ. that's what I am. ನನ್ನ ಬಿ ಇಟ್ ಎನಿ ಸಿನಿಮಾ ಫಾರ್ ದಟ್ ಮ್ಯಾಟರ್, ನನ್ಗೆ ಯಾರ ಹತ್ರ ಬಂದು ಕತೆ ಹೇಳು ಹಿಂಗಿದೆ ಜಾನರ್ ಏನು ಅಂತಂದ್ರೆ ಐ ಜಸ್ಟ್ ಸೇ ಜಾನರ್, ಇದು ಕಾಮಿಡಿ ಥ್ರಿಲ್ಲರು ಆ ಥರ ಹೇಳ್ತೀನಿ ಅಷ್ಟೇ. ಅದರ್ವೈಸ್ ಐ ಇನ್ಸಿಸ್ಟ್ ಪೀಪಲ್ ಟು ಗೋ ವಾಚ್ ದ ಫಿಲ್ಮ್, ಐದರ್ ಇಟ್ ಇಸ್ ಈ ಥರ ಸಿನಿಮಾ ಎಲ್ಲ ನೋಡಬೇಕು. ಎಸ್, ಥಿಯೇಟರ್ ಕುತ್ಕೊಂಡು ಡಾಲ್ಬಿ ಅಟ್ಮಾಸ್ ಅಲ್ಲಿ ಕೂತ್ ನೋಡಿದ್ರೆ ಅದಕ್ಕೊಂದು ಫೀಲ್ ಬೇರೆ. ಎಕ್ಸಾಕ್ಟ್ಲಿ. ಅಂದರೆ ನೀವು ಒಂಥರ ಜಜ್ಮೆಂಟ್ ಅಲ್ಲಿ ಹೋದ್ರೆ ಯು ಕಾಂಟ್ ಎಂಜಾಯ್ ದ ಫಿಲ್ಮ್. ಯು ಹ್ಯಾವ್ ಟು ಗೋ ಆಸ್ ಅ ಕ್ಲೀನ್ ಶೀಟಾಗಿ ಹೋದರೆ ನೀವು ಯು ಕ್ಯಾನ್ ರೈಟ್ ಡೌನ್ ದ ಪಾಯಿಂಟ್ಸ್. ನೀವು ಆಲ್ರೆಡಿ ಒಂದು ಪಾಯಿಂಟ್ಸ್ ಬರ್ಕೊಂಡು ಆ ಇಂಟೆನ್ಷನಲ್ಲಿ ನಿಮ್ಮ ಮೂವಿ ನೋಡಿದ್ರೆ ಐ ಡೋಂಟ್ ಥಿಂಕ್ ಸೊ ಯು ವಿಲ್ ಎಂಜಾಯ್ ದ ಮೂವಿ. ಇದಕ್ಕೆ ಸ್ಪೆಷಲ್ ಪ್ರಿಪರೇಷನ್ ಬೇಕಾಗುತ್ತೆ ಈ ಥರದ ಸಿನಿಮಾ, ಈ ಥರದ ವಾಯ್ಸ್. ಟೈಟಲ್ ಅಲ್ಲ ಇದೆಯಲ್ಲ, ಫೇರಿ ಟೇಲ್ ಫಾರ್ ಗ್ರೋನ್ ಅಪ್ಸ್. ನಿಮಗೆ ಗ್ರೋನ್ ಅಪ್ಸ್ ಕರೆಕ್ಟ್, ಬಟ್ ನಿಮಗೆ ಇದಕ್ಕೆ ಸ್ಪೆಷಲ್ ಮೆಂಟಲಿ ಅಥವಾ ವಾಯ್ಸ್ ಅಲ್ಲಿ ಪ್ರಿಪರೇಷನ್ ಮಾಡ್ಕೊಂಡಿದ್ರ? ಪ್ರಿಪರೇಷನ್ ಅಂದ್ರೆ ಪ್ರಿಪರೇಷನ್ ಅಂದ್ರೆ ಓನ್ಲಿ ಥಿಂಗ್ ಐ ಹ್ಯಾಡ್ ಟು ಬಿ ವೆರಿ ಕೇರ್ಫುಲ್ ಇಸ್ ಐ ಶುಡ್ ನಾಟ್ ಲೂಸ್ ಮೈ ವಾಯ್ಸ್. ಕೋಲ್ಡ್ ಆಗಿ ಅಥವಾ ಕೆಮ್ಮು ಬಂದು ಅದೆಲ್ಲ ಆಗಿದ್ದು ಅದನ್ನ ನಾನು ಮಾಡ್ಕೊಳ್ಬಾರ್ದು ಅನ್ನೋದಷ್ಟೇ ಕೀನ್ ಪಾಯಿಂಟ್ ಇರೋದು. ಎಷ್ಟು ತಿಂಗಳು ರಿಚಾ ನೀವು ಅಲರ್ಟ್ ಆಗಿದ್ರಿ ಹೇಳಿ? ಸರ್ ಈಗಲೂ ಅಲರ್ಟ್ ಆಗೇ ಇದ್ದೀನಿ ಸರ್. ಈಗ ನಾಳೆ ರಿಲೀಸ್ ಅಂದ್ರೆ ಹಿಂದಿನ ದಿನ ತನಕ ನಾನು ಅಲರ್ಟ್ ಆಗಿದ್ದೀನಿ. ಜಸ್ಟ್ ನಾಟ್ ದಿಸ್ ಫಿಲಮ್, ಫಾರ್ ದ ಎಂಟೈರ್ ಡಬ್ಬಿಂಗ್ ಪ್ರಾಜೆಕ್ಟ್ಸ್ಗೆ ಹ್ಯಾವ್ ಟು ಆಲ್ವೇಸ್ ಬಿ ಅವೈಲೇಬಲ್ ವಿತ್ ಮೈ ಗುಡ್ ವಾಯ್ಸ್. ನೀವು ನಮ್ಮ ತರ ಬಜ್ಜಿ ಪಕೋಡ ಎಲ್ಲ ತಿನ್ನಂಗಿಲ್ಲ? ಖಂಡಿತ ತಿಂತೀನಿ ಸರ್. ಐಸ್ ಕ್ರೀಮ್ ಅಂತೂ ತುಂಬಾ ಅವಾಯ್ಡ್ ಮಾಡ್ತೀನಿ. ಐಸ್ ಕ್ರೀಮ್ ಅವಾಯ್ಡ್ ಮಾಡ್ತೀನಿ, ಕೋಲ್ಡ್ ಥಿಂಗ್ಸ್ ಅವಾಯ್ಡ್ ಮಾಡ್ತೀನಿ. ಒಂದೇ ಒಂದ್ಸಲ ಅಕ್ಷಿ ಅಂದ್ರು ಟ್ಯಾಬ್ಲೆಟ್ ತಗೊಂಡ್ಬಿಡ್ತೀನಿ. ಅಲ್ಲ, ನಾನು ರಿಚಾ ಶಾಸ್ತ್ರಿ ನನ್ನ ಕೆರಿಯರ್ಗೋಸ್ಕರ ಇಷ್ಟು ಸ್ಯಾಕ್ರಿಫೈಸ್ ಮಾಡಿದ್ದೀನಿ, ಏನೇನು ಹೇಳ್ಬಿಡಿ ಒಂದ್ಸಲ ನಮಗೆ. ಐ ಹ್ಯಾವ್ ಸ್ಯಾಕ್ರಿಫೈಸ್ಡ್ ಐಸ್ ಕ್ರೀಮ್ಸ್ ಬಟ್ ನಾಟ್ ಟೂ ಮಚ್. ಐ ಆಮ್ ಅ ವೆರಿ ಫುಡಿ ಪರ್ಸನ್. ತಿಂತೀನಿ, ಎಲ್ಲಾನು ತಿಂತೀನಿ. ಐಸ್ ಕ್ರೀಮ್ ರಾತ್ರಿ ಹೊತ್ತು ಅವಾಯ್ಡ್ ಮಾಡ್ತೀನಿ. ಮಳೆನಲ್ಲಿ ನೆನೆಯಲ್ಲ, ಸ್ವಿಮ್ಮಿಂಗ್ ಪೂಲಿಗೆ ಇಳಿಯಲ್ಲ. ಇಳಿದ್ರು ಒಂದು 15 ದಿವಸ ನನ್ಗೇನು ಕೆಲಸ ಇರಬಾರ್ದು, ಹಂಗಿದ್ರೆ ಮಾತ್ರ ಇಳಿತೀನಿ. ಆಮೇಲೆ ಬಜ್ಜಿ ಪಕೋಡ ಎಲ್ಲ ತಿಂತೀನಿ ಸರ್, ಬಟ್ ನಾಟ್ ಟೂ ಮಚ್. ಅದರ್ವೈಸ್ ಐ ಆಲ್ವೇಸ್ ತುಂಬ ಡಸ್ಟ್ ಇದಕ್ಕೆ ಹೋಗಲ್ಲ. ಅಕ್ಷಿ ಬರೋ ಥರ ಮಾಡ್ಕೊಳ್ಳಲ್ಲ. ಒಂಚೂರು ಅಕ್ಷಿ ಬಂದ್ರೂ ಟ್ಯಾಬ್ಲೆಟ್ ತಗೊಂಡ್ಬಿಡ್ತೀನಿ. ವರ್ಷ ಪೂರ್ತಿ ಕ್ಯಾರಿ ಮಾಡ್ಬೇಕಲ್ಲಮ್ಮ ನೀವು ಹಂಗ ನಿಮ್ಮ ವಾಯ್ಸ್ ನ? ಎಕ್ಸಾಕ್ಟ್ಲಿ, ಈಕ್ವಲೆಂಟ್ ಟು ಸಿಂಗರ್ಸ್. ಹೌದು, ನನ್ನ ವಾಯ್ಸ್ ನಾನು ಚೆನ್ನಾಗಿ ಇಟ್ಕೊಂಡ್ರೇನೆ ಕೆಲಸ. ಇಲ್ಲ ಅಂತಂದ್ರೆ ಈ ಪ್ರೀವಿಯಸ್ ಸಿಂಗು ಈ ಸಿಂಗು ವಾಯ್ಸ್ ಎಲ್ಲೆಲ್ಲ ಹೊಟ್ಟೋಗಿರುತ್ತೆ. ಕರೆಕ್ಟ್ ಅಲ್ಲ ಇದು? ಎಸ್. ಬಟ್ ಟೆಲ್ ಮಿ, ಈ ಟಾಕ್ಸಿಕ್ ಕಿಯಾರ ಅವ್ರ ವಾಯ್ಸ್ ಕೊಡ್ಬೇಕಾದ್ರೆ ಎಷ್ಟು ಕಾನ್ಶಿಯಸ್ ಆಗಿದ್ರಿ ವಾಯ್ಸ್ ಮೇಂಟೈನ್ ಮಾಡೋದನ್ನ? ಐ ವಾಸ್ ವೆರಿ ಕಾನ್ಶಿಯಸ್ ಸರ್. ತುಂಬ ನಾನು ಆ ಟೈಮಲ್ಲಿ ನಾನು ಐಸ್ ಕ್ರೀಮ್ ತಿಂತಾ ಇರಲಿಲ್ಲ, ಬಿಸಿನೀರೇ ಯಾವಾಗಲೂ ಕುಡಿತಾ ಇದ್ದೆ, ಮನೆಯಲ್ಲಿ ತುಂಬ ಕೆಲಸನೇ ಮಾಡ್ತಾ ಇರಲಿಲ್ಲ, ಟು ಬಿ ವೆರಿ ಫ್ರ್ಯಾಂಕ್. ಅದೇನೋ ನನಗೆ ಡಬ್ಬಿಂಗ್ ಇದೆ ಇವತ್ತು ಕಿಯಾ ಟಾಕ್ಸಿಕ್ದು ಅಂತಂದರೆ, ನಾನು ಬೆಳಗ್ಗೆ ಎದ್ದೇಳ್ತೀನಿ, ನನ್ನ ನಿತ್ಯ ಕರ್ಮಗಳನ್ನ ಮುಗಿಸ್ಕೊಂಡು ಸ್ನಾನ ಮಾಡಿಕೊಂಡು ತಿಂಡಿ ತಿನ್ಕೊಂಡು ಕೂತ್ಕೋತೀನಿ. ನೆಕ್ಸ್ಟ್ ಡೈರೆಕ್ಟ್ ಕೆಲಸ. ಒಂದು ಕಡ್ಡಿನೂ ಎತ್ತಿಡಲ್ಲ ನಾನು ಅವತ್ತಿನ ದಿನ. ಅದೇನೋ ನನಗೆ ಆ ಕಡ್ಡಿ ಎತ್ತಿಡ್ಬೇಕಾದ್ರೆ ಕೆಳಗೆ ಬಿದ್ದುಬಿಟ್ರೆ ಕೆಳಗೆ ಬಿದ್ದುಬಿಡ್ತು, ಅದೊಂದೇ ಥಾಟ್ ನಡೀತಾ ಇರುತ್ತೆ. ಇಟ್ ಇಸ್ ಸಿಂಪಲ್, ಬೇಸಿಕ್ ಸಿಂಪಲ್ ಥಿಂಗ್ ಹೇಳ್ತಿರೋದು ನಾನು. ಆ್ಯಂಡ್ ಆ್ಯಕ್ಚುಲಿ ನನಗೊಂದು ಸ್ವಲ್ಪ ತುಂಬ ಡಿಸ್ಟರ್ಬ್ ಆಗಿಬಿಟ್ರೆ ದಟ್ ವಿಲ್ ಅಫೆಕ್ಟ್ ಮೈ ಪರ್ಫಾರ್ಮೆನ್ಸ್. ಹೌದಾ? ಯಾರೋ ಏನೋ ಅಂದ್ರು, ಮೆಸೇಜ್ ಬಂತು ಅವತ್ತಿನ ದಿನ. ನನಗೆ ಫಸ್ಟ್ ಟೈಮ್ ನನಗೆ ಹಂಗೆ ಆಗಿದ್ದು. ಐ ವಾಸ್ ಡಿಸ್ಟರ್ಬ್ಡ್ ಮೆಂಟಲಿ ಸ್ವಲ್ಪ. ಅದ್ರ ಪ್ರೀವಿಯಸ್ ಡೇ ನನಗೆ ಯಾರ ಜೊತೆನೋ ಆರ್ಗ್ಯುಮೆಂಟ್ ಆಗಿತ್ತು. ಸೊ ಆ ಆರ್ಗ್ಯುಮೆಂಟಲ್ಲಿ ನನಗೆ ಪಾಯಿಂಟ್ ಒಂದು ಪ್ರೂವ್ ಮಾಡೋಕ್ಕಾಗಲಿಲ್ಲ. ಸೊ ಅದು ನನ್ನ ತಲೆನಲ್ಲಿ ಓಡ್ತಾ ಇತ್ತು. ಅದೇ ತಲೆನಲ್ಲಿ ಇಟ್ಕೊಂಡು ಬಂದೆ ಡಬ್ಬಿಂಗಿಗೆ. ದಟ್ ಅಫೆಕ್ಟೆಡ್ ಮೈ ಡೇ. ಹಾಫ್ ಡೇ ಐ ಸೆಡ್ ಆಗ್ತಿಲ್ಲ ನನಗೆ, ವಾಟ್ ಎವರ್ ದೇ ಆರ್ ಆಸ್ಕಿಂಗ್ ಐ ಆಮ್ ನಾಟ್ ಏಬಲ್ ಟು ಗಿವ್. ಅದಕ್ಕೆ ಸರಿ, ಐ ಥಾಟ್ ಐ ವಿಲ್ ಟೇಕ್ ಆಫ್, ಐ ವಿಲ್ ಕಮ್ ಟುಮಾರೋ ಫ್ರೆಶ್ಲಿ ಅಂತ. ನೆಕ್ಸ್ಟ್ ಡೇ ಗುರುವಾರ ಆಗಿತ್ತು. ಸೊ ಬೆಳಗ್ಗೆ ನಮ್ಮ ಮನೆಯಲ್ಲಿ ಬೇರೆ ಯಾರೂ ಇರಲಿಲ್ಲ. ನಿಮ್ಮ ದಿನ ಗುರುವಾರ, ರಾಯರ್ನ ತುಂಬ ನಂಬುವ ಹೆಣ್ಮಗಳು. ಸೊ ಅದಕ್ಕೆ ಬೆಳಗ್ಗೆ ಎದ್ದೆ, ಸ್ನಾನ ಮಾಡಿಕೊಂಡು ರಾಯರ್ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬಂದು, ತಿಂಡಿ ಮಾಡ್ಕೊಡೋಕ್ಕೂ ಯಾರೂ ಇಲ್ಲ. ನಮ್ಮ ಅಪ್ಪ ಅಮ್ಮನ ಹತ್ರ ಮಾತಾಡೋಣ ಅಂದರೆ ಅವರು ಇರಲಿಲ್ಲ, ಅವರೆಲ್ಲ ಊರಿಗೆ ಹೋಗಿದ್ರು. ಸೊ ಮನೆಯಲ್ಲಿ ನಾನು ಒಬ್ಬಳೇ ಇದ್ದೆ. ತಿಂಡಿ ತರಿಸ್ಕೊಂಡು ತಿಂಡಿ ತಿಂದು
ಏನು ಜಾಸ್ತಿ ತುಟಿಕ್ ಪಿಟಿಕ್ ಏನೂ ಅಲ್ಲಿಲ್ಲ, ಡೈರೆಕ್ಟಾಗಿ ಹೋದೆ ಸ್ಟುಡಿಯೋನಲ್ಲಿ ಕೂತ್ಕೊಂಡೆ, ಅವ್ರು ಎಷ್ಟೊತ್ತಿಗೆ ಬೇಕಾದ್ರೆ ಬರಲಿ ನಾನು ಪ್ರಿಪೇರ್ ಆಗ್ತಾ ಇರ್ತೀನಿ ಅಂತ ಪ್ರಿಪೇರ್ ಹಾಕೊಂಡು ಹೇಗೆ ಹೌ ಡು ಯು ಪ್ರಿಪೇರ್? ಸ್ಟುಡಿಯೋಗೆ ಹೋದ ತಕ್ಷಣ ಈ ಥದ್ದು ಬಿಗ್ ಫಿಲಮ್ ವರ್ಲ್ಡ್ ವೈಡ್ ಸಿನಿಮಾಗೆ ಹೆಂಗೆ ಪ್ರಿಪೇರ್ ಆಗ್ತೀರಿ ಮನಸ್ಸಲ್ಲಿ? ಸೈಲೆಂಟಾಗಿ ಇರ್ತೀನಿ ಸರ್, ನಾನು ಯಾರ ಹತ್ರನೂ ಮಾತಾಡಲ್ಲ. ಡಿಪೆಂಡ್ಸ್ ಅಪಾನ್ ದ ವರ್ಕ್. ಇಫ್ ಇಟ್ ಇಸ್ ಲೈಕ್ ವೆರಿ ಜಾವಿಯಲ್ ಕ್ಯಾರೆಕ್ಟರ್ ಅಂದರೆ ಎಲ್ಲರ ಜೊತೆ ಮಾತಾಡ್ಕೊಂಡು ಸ್ಟ್ರೈಟ್ ಅವೇ ಟಾಕ್ಸಿಕ್ ಕಿಯಾರಾ ಅವರ ಪಾತ್ರ ಹೌ ಡು ಯು ಅಂದರೆ ನಿಮ್ಮ ಹೆಂಗೆ ಮೆಂಟಲಿ ಪ್ರಿಪೇರ್ ಆಗ್ತೀರಿ? ಆ ಕ್ಯಾರೆಕ್ಟರ್ ಸ್ವಲ್ಪ ಸೀರಿಯಸ್ ಇರೋದ್ರಿಂದ ನಾನು ಯಾರ ಹತ್ರನೂ ಮಾತಾಡಲ್ಲ. ಐಲ್ ಬಿ ಇನ್ ದಟ್. ನಾನು ಒಂದು ಸೀನ್ನ ಇಟ್ಕೊಂಡಿರ್ತೀನಲ್ವಾ, ಅದೊಂದು ವಾಯ್ಸ್ ನಾನು ಸ್ಟಾರ್ಟಿಂಗ್ ಪಾಯಿಂಟ್ ಅಂತ ಇಟ್ಕೊಂಡಿರ್ತೀನಿ. ಏನು ಲೈಕ್ ಮುಖವಾಡದಿಂದ ಮುಖದ ಮೇಲೆ ಇರೋ ದುಃಖನ ಬೇಕಾದ್ರೆ ಮುಚ್ಚಿಡ್ಬೋದು, ಆ ಟೋನ್ ಇರುತ್ತಲ್ವಾ, ದ್ಯಾಟ್ ವಿಲ್ ಬಿ ಮೈ ಸ್ಟಾರ್ಟಿಂಗ್ ಪಾಯಿಂಟ್. ಸೊ ನನಗೆ ನೆಕ್ಸ್ಟ್ ಡೇ ನಾನು ಹೋದಾಗ ನಾನು ಆ ಫಸ್ಟ್ ಲೈನ್ ತೊಗೊಂಡಾಗ ನನಗೆ ಆ ಟೋನು ಆ ಎಮೋಷನ್ನು ನೆಕ್ಸ್ಟ್ ಕ್ಯಾರಿ ಆಗುತ್ತೆ ಅದಕ್ಕೆ. ಸೊ ಇದು ನನಗೆ ಆನಂದ್ ಸರ್ ಹೇಳ್ಕೊಟ್ಟಿದ್ದು, ಸೌಂಡ್ ಇಂಜಿನಿಯರ್ ಆನಂದ್ ಸರು, ಅವರಿಂದ ನಾನು ಕಲ್ತಿದ್ದು. ಸೊ ದ್ಯಾಟ್ ಇಫ್ ಐ ಪುಟ್ ಅಲ್ವಾ, ಅದು ಒಂದು ಲೈನ್ ಯಾವುದಾದ್ರೂ ನಾನು ಫಿಕ್ಸ್ ಆಗಿಬಿಟ್ರೆ ಆ ಲೈನ್ ನಾನು ತೊಗೋತಿದ್ದಂಗೆ, ಆ ಟೋನ್ನೇ ನಾನು ತೊಗೊತಿದ್ದಂಗೆ ನನ್ನ ಮೂಡ್ ಅದಕ್ಕೆ ಟ್ಯೂನ್ ಆಗಿಬಿಡುತ್ತೆ. ಸೊ ಮಿಸ್ ಮ್ಯಾಚ್ ಆಗಲ್ಲ. ಅದು ದಟ್ ಇಸ್ ಸೋ ಸ್ಕೇರಿ ಅಲ್ಲ, ಮಿಸ್ ಮ್ಯಾಚ್ ಎಲ್ಲ ಆಗ್ಬಿಟ್ರೆ ಗಂಟ್ಲು ಎಷ್ಟು ಹುಷಾರಾಗಿರ್ಬೇಕು, ಆಗ ಟೋನ್ ಎಷ್ಟು ಹುಷಾರಾಗಿರ್ಬೇಕು. ಅಥವಾ ನಿಮಗೆ ಪ್ರಾಜೆಕ್ಟ್ ಏನಾದರೂ ತುಂಬ ಹ್ಯಾಂಡ್ ಟು ಹ್ಯಾಂಡ್ ಇದ್ರೆ ಅಥವಾ ತುಂಬಾ ಎಮರ್ಜೆನ್ಸಿನಲ್ಲಿದ್ದಾಗ ನಿಮ್ಮ ವಾಯ್ಸ್ ಏನಾದರೂ ಕೆಟ್ಟೋಗಿ ಫಸ್ಟ್ ಸೀನ್ ಆಯಿತು, ಈ ಸೆಕೆಂಡ್ ಸೀನಿಗೆ ಹಿಂಗಾಗೋಯ್ತು ಅಂತಂದ್ರೆ ದಟ್ ಯು ಆರ್ ಆಲ್ಮೋಸ್ಟ್ ಲೂಸಿಂಗ್ ಯುವರ್ ಪ್ರಾಜೆಕ್ಟ್. ಹೌದು, ಕರೆಕ್ಟ್. ನೀವು ರಿಜೆಕ್ಟ್ ಆಗ್ಬಿಡ್ತೀರಾ ನಿಮಗೆ. ಎಕ್ಸಾಕ್ಟ್ಲಿ. ಅದ್ರಲ್ಲೂ ಈ ಥರದ್ದೆಲ್ಲ ಟಾಕ್ಸಿಕ್ ಅನ್ನೋ ಸಿನಿಮಾಗಳೆಲ್ಲ ಬಂದಾಗ ವೆರಿ ಮಚ್ ಹಿಂಗೆ ಕಾಯ್ತಿರ್ತಾರೆ. ಎಕ್ಸಾಕ್ಟ್ಲಿ, ಎಸ್. ಐ ಆಮ್ ಸೋ ಬ್ಲೆಸ್ಡ್. ನಿಜವಾಗ್ಲೂ ನನಗಿದು ಸಿಕ್ಕಿದ್ದು ತುಂಬ ಅದೃಷ್ಟ. ಆ್ಯಕ್ಚುಲಿ ಒಂದು ಆಲ್ಮೋಸ್ಟ್ ಒಂದು ಸ್ವಲ್ಪ ದಿನ ನಾನು ಇಲ್ಲ ಅಂತಲೇ ಅಂದ್ಕೊಂಡಿದ್ದೆ, ಕರೆಕ್ಷನಿಗೆ ಕರಿತಾನೆ ಇರಲಿಲ್ಲ. ನನ್ನ ವಾಯ್ಸ್ ಇರಲ್ಲ ಬಿಡು ಅಂದ್ಕೊಂಡೆ. ಆಮೇಲೆ ಬಾಂಬೆಗೆ ಕರಿತಾ ಇದ್ದಾರೆ, ಎಲ್ಲರನ್ನೂ ಕರಿತಾ ಇದ್ದಾರೆ, ನನ್ನೇ ಕರಿತಾ ಇಲ್ಲ. ವಾಯ್ಸ್ ಚೇಂಜ್ ಮಾಡಿಬಿಟ್ರೆ ಹೆಂಗೆ? ನಂಗೆ ಬೇರೆ ಇನ್ನೊಂದು ನ್ಯೂಸ್ ಎಲ್ಲ ಬರ್ತಾ ಇದೆ, ಯಾರೋ ಬೇರೆಯವ್ರು ಬಂದು ತೊಗೊಂಡ್ರು ಸ್ಯಾಂಪಲ್ಲು, ಇವ್ರು ಬಂದು ತೊಗೊಂಡ್ರು, ಅವ್ರು ಬಂದು ತೊಗೊಂಡ್ರು, ಅಯ್ಯೋ ಇವರೆಲ್ಲ ದೊಡ್ಡ ತಲೆಗಳು ಇವ್ರುಗಳೆಲ್ಲ ಬಂದ್ಬಿಟ್ಟಿದಾರಲ್ಲಪ್ಪ. ಆಬ್ವಿಯಸ್ಲಿ ನನ್ನ ವಾಯ್ಸ್ ಚೇಂಜ್ ಆಗತ್ತೆ ಅನ್ಕೊಂಡು ಟ್ರೈಲರ್ ಬರೋ ತನಕ ನಿಮಗೆ ನಿಮ್ಮ ಮೇಲೆ ವಿಶ್ವಾಸ ಇಲ್ಲ ಸರ್? ಇಲ್ಲ ಸರ್, ನಾನು ನಾಳೆ ಸಿನಿಮಾ ರಿಲೀಸ್ ಆಗೋವರೆಗೂ ನನಗೆ ವಿಶ್ವಾಸ ಇಲ್ಲ. ಆ ಥರ ನನ್ನ ಮೈಂಡ್ ಸೆಟ್ ನಾನು ರೆಡಿ ಮಾಡ್ಕೊಂಡ್ಬಿಟ್ಟಿದ್ದೀನಿ. ಈ ಇಂಡಸ್ಟ್ರಿ ಹಂಗೆ ಅಲ್ಲ, ಅದು ಫೈನಲ್ ಬರೋ ತನಕ ಅದು ನೋಡ್ಬೇಕು. ಸೊ ರಿಲೀಸ್ ಆಗಸ್ಟ್ 26 ಥಿಯೇಟ್ರಲ್ಲಿ ಕೂತ್ಕೊಂಡು ಓಕೆ ಅಬ್ಬಾ ಇದು ನನ್ನ ವಾಯ್ಸು. ನಾನು ಅದಕ್ಕೆ ಸರ್ ನಾನು ಯಾರಿಗೂ ಹೇಳಿರ್ಲಿಲ್ಲ ನಾನು ಟಾಕ್ಸಿಕಲ್ ಮಾಡ್ತಾ ಇದ್ದೀನಿ ಅಂತ. ಟ್ರೈಲರ್ ರಿಲೀಸ್ ಆಗಿ ನನ್ನ ವಾಯ್ಸ್ ನನಗೆ ಕನ್ಫರ್ಮ್ ಆದ್ಮೇಲೆ ಐ ಶೇರ್ಡ್ ಇಟ್ ಟು ಎವ್ರಿವನ್. ನನ್ನ ವಾಯ್ಸ್ ನಂದೇ ಟೋನ್ ಇದು, ಅದೊಂದು ಹೆಮ್ಮೆ ಎಂದು ಹೇಳ್ಕೋಬೋದಲ್ಲ. ಅದು ಯಾವಾಗ್ಲೂ ಹಂಗೆ ಅನ್ಸುತ್ತೆ. ಎಕ್ಸಾಕ್ಟ್ಲಿ. ಸೊ ಇದೊಂಥರ 2026 ನಿಮ್ಮ ಲೈಫಲ್ಲಿ ಹೊಸ ಬ್ರೇಕ್ ಥ್ರೂ. ಎಸ್ ಸರ್, ಐ ವಾಸ್ ವೇಟಿಂಗ್ ಫಾರ್ ದಿಸ್ ಬ್ರೇಕ್ ಥ್ರೂ ಫಾರ್ ವೆರಿ ಲಾಂಗ್ ಟೈಮ್. ನಾನು ಆ್ಯಕ್ಚುಲಿ ಈ ಇಯರ್ ಮ್ಯಾನಿಫೆಸ್ಟ್ ಮಾಡ್ಕೊಂಡ್ಬಿಟ್ಟಿದ್ದೆ, ನನಗೆ ಈ ಇಯರು ನನಗೆ ಒಳ್ಳೆ ಪ್ರಾಜೆಕ್ಟ್ಸ್ಗಳು ಬರಬೇಕು, ಒಳ್ಳೆ ರೆಕಗ್ನಿಷನ್ ಸಿಗಬೇಕು, ಒಳ್ಳೆ ಹೊಸ ಕಾರ್ ತಗೋಬೇಕು, ಬ್ಲಾ 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 ಬ್ಲಾ. ಕಾರ್ ಇದೆ, ಹೊಸ ತಗೋಬೇಕು ಇತ್ತು, ನ್ಯಾನೋ ಇತ್ತು, ಅದ್ ಕೊಟ್ಟು ಹೊಸ ಕಾರ್ ತಗೊಂಡಿದೀನಿ ಇವಾಗ. ತಗೊಂಡಾಯ್ತು ಅದನ್ನು. ಅದಾದ್ಮೇಲೆ ಅದೇ ದಿಸ್ ರೆಕಗ್ನಿಷನ್ ಥಿಂಗ್ ಅಂಡ್ ಗುಡ್ ಪ್ರಾಜೆಕ್ಟ್ಸ್, ಇನ್ನೊಂದೇನೇನೋ ಇದೆ, ಆಗ್ತಾ ಇದೆ ಒಂದೊಂದಾಗೆ. ಈಗ ಬರೀ ಒಂದೇ ಹೀರೋಯಿನ್ ವಾಯ್ಸ್ ಕೊಟ್ಟರದ ಫಸ್ಟ್ ಸ್ಟಾರ್ಟಿಂಗ್ ಕೊಟ್ಟಿದ್ರು ಅದನ್ನು ಇಟ್ಕೊಂಡಿದ್ದಾರೆ? ಇಲ್ಲ, ಅದನ್ನ ರಿಪ್ಲೇಸ್ ಮಾಡಿದ್ದಾರೆ. ಓನ್ಲಿ ಒನ್ ಫಾರ್ ಕಿಯಾರಾ. ಓ, ಕಿಯಾರಾಗ್ ಮಾತ್ರ ನಿಮ್ಮ ವಾಯ್ಸ್ ಇದೆ, ಬೇರೆ ಯಾವುದಕ್ಕೂ ಇಲ್ಲ. ನೈಸ್. ಸೊ ಮುಂದಕ್ಕೂ ಕೇಳಿಸ್ಕೊಂಡ್ರಲ್ಲ ಒಳ್ಳೊಳ್ಳೆ ಇದು ವಾವ್ ಆದ ತಕ್ಷಣ ಬೇರೆದೆಲ್ಲ ಬರುತ್ತೆ ಆಟೋಮೆಟಿಕ್. ಎಸ್, ಐ ಹೋಪ್ ಸೊ ಸರ್. ನನಗೆ ಈಗ ಹೆಂಗಾಗಿದೆ ಅಂದರೆ ಆಫ್ ಸ್ಕ್ರೀನಿಂದ ಆನ್ ಸ್ಕ್ರೀನಿಗೆ ಯಾವಾಗ ಹೋಗ್ತೀನಿ ಅಂತ ಕಾಯ್ತಾ ಇದ್ದೀನಿ. ಇಟ್ಸ್ ಆಲ್ವೇಸ್ ನಾವು ಸಿನಿಮಾ ಇಂಡಸ್ಟ್ರಿಗೆ ಬಂದಿದ್ದೆ ಆನ್ ಸ್ಕ್ರೀನ್ ಇರಬೇಕು ಅಂತ. ಅನ್ಫಾರ್ಚುನೇಟ್ಲಿ ಕೊರೋನಾ ಬಂದಿದ್ದರಿಂದ ವಿ ಹ್ಯಾಡ್ ಟು ಟೇಕ್ ಬ್ರೇಕ್. ಆಮೇಲೆ ಆ ಟೈಮಲ್ಲಿ ಏನಾದರೂ ಒಂದು ಅರ್ನಿಂಗ್ ಇರಲೇಬೇಕಲ್ವಾ ಅಂತ ಒಂದು ಯೋಚನೆ ಬಂದಾಗ ಕರೆಕ್ಟ್ ಟೈಮಿಗೆ ಮಹಾಭಾರತ ಡಬ್ಬಿಂಗ್ ಶುರು ಆಯಿತು. ಅದರಲ್ಲೇ ನಾನು ಮಾಡೋಕ್ಕಾಗಲಿಲ್ಲ. ಬಟ್ ದೆನ್ ವಾಯ್ಸಲ್ಲಿ ಯಾವುದು ಮಹಾಭಾರತ ಹಿಂದಿ ವರ್ಷನ್ ಅದರಲ್ಲಿ ವೇಟ್ ಕೃಷ್ಣ ನಮ್ಮನ್ ಕ್ಯಾರೆಕ್ಟರು ಯಶೋದೆ, ಓನ್ಲಿ 1 or 2 ಎಪಿಸೋಡ್ಸ್ ಅಷ್ಟೇ.
ಅದಾದಮೇಲೆ ರಾಧಾಕೃಷ್ಣ ಬಂತು. ರಾಧಾಕೃಷ್ಣನಲ್ಲಿ ನನಗೆ ಫೇಸ್ಬುಕ್ಕಿಂದ ರಾಘು ಕಲಾವಿದ ಅಂತ ಒಬ್ಬರು ಇದ್ದಾರೆ ಆರ್ಟಿಸ್ಟು, ಅವ್ರು ನನ್ನನ್ನು ಅಪ್ರೋಚ್ ಮಾಡಿದ್ರು, ಡಬ್ಬಿಂಗ್ ಮಾಡ್ತೀರಾ ಅಂತ. ಎಸ್ ಸರ್ ಅಂದೆ. ಹೋಗಿ ಸ್ಯಾಂಪಲ್ ಕೊಟ್ಟೆ, ಇವಳಿಗೆ ಜಾಂಬವತಿಗೆ ಸ್ಯಾಂಪಲ್ ಕೊಟ್ಟು ಅವರು ಒಂದು ಹೋಲ್ಡಲ್ಲಿ ಇಟ್ಟಿದ್ರು. ಬಿಕಾಸ್ ಮೈ ನೇಮ್ ಇಸ್ ರಿಚಾ ಶಾಸ್ತ್ರಿ ಅಲ್ವಾ. ಸೊ ಪೀಪಲ್ ಹ್ಯಾವ್ ಹರ್ಡ್ ಓನ್ಲಿ ರಿಚಾ ಯಾವುದೋ ಕ್ರಿಶ್ಚಿಯನ್ನು ಕಂಡ್ರಿ, ಈ ಅಮ್ಮನ ಕರ್ಸ್ಗೆ ಏನು ಮಾಡಿಸ್ತೀರಾ, ಆಗ ಪಾಪ ಡೈಲಾಗ್ ಬರಲಿಲ್ಲ ಅಂದರೆ ಪಾಪ ಅವ್ರಿಗೆ ಏನು ಮಾಡೋದು, ಅವ್ರು ಇಂಗ್ಲೀಷ್ ಜಾಸ್ತಿ ಮಾತಾಡೋದು, ತಮಿಳ್ ಜಾಸ್ತಿ ಮಾತಾಡೋದು ಅಂತ ಎಲ್ಲ ಅನ್ಕೊಂಡ್ಬಿಟ್ಟಿದ್ದಾರೆ. ಆಮೇಲೆ ಕರೆದ್ರು, ಇಲ್ಲ ಇನ್ನು ಕರ್ಸ್ಬಿಡೋಣ ಬಿಡಿ, ಇನ್ನೇನು ಮಾಡೋದು, ಯಾರೂ ಇಲ್ಲ ಅಂತ ಅಂದ್ಕೊಂಡು ಕರ್ಸಿದ್ರು. ಈ ಕನ್ನಡ ಮಾತಾಡ್ತಾ ಇದ್ದೀನಿ ಸ್ಪಷ್ಟವಾಗಿ. ಏನಮ್ಮ ಇಷ್ಟು ಸ್ಪಷ್ಟವಾಗಿ ಕನ್ನಡ ಮಾತಾಡ್ತೀಯಾ ಅಂದರು. ಸರ್ ಶಾಸ್ತ್ರಿಗಳ ಮಗಳು ಶಾಸ್ತ್ರಿ ಸರ್, ರಿಚಾ ಶಾಸ್ತ್ರಿ ಸರ್, ಬ್ರಾಹ್ಮಣರು ಸರ್, ಕನ್ನಡ ಬರ್ದೇ ಇರತ್ತಾ, ಥಿಯೇಟರ್ ಬೇರೆ ಮಾಡಿದೀನಿ ಅಂದ್ರೆ. ಓ ಹೌದಾ, ನಾನೆಲ್ಲ ನಿನ್ ಕ್ರಿಶ್ಚಿಯನ್ ಅನ್ಕೊಂಡ್ಬಿಟ್ಟೆ ಅಮ್ಮ. ಪೂರ್ತಿ ಹೆಸರು ರಿಚಾ ಶಾಸ್ತ್ರಿ. ಎಸ್ ಕರೆಕ್ಟ್. ಅವಾಗ ಅಟ್ಲೀಸ್ಟ್ ಕನ್ನಡದ ಹೆಣ್ಮಗಳಪ್ಪ ಇವರು ಅಂತ ಗೊತ್ತಾಗುತ್ತೆ. ಎಸ್ ಎಕ್ಸಾಕ್ಟ್ಲಿ. ನೈಸ್. ಏನೋ ನಾವು ಸ್ಟೆಪ್ ಬೈ ಸ್ಟೆಪ್ ದೊಡ್ಡದೇ ಯೋಚನೆ ಮಾಡ್ತಿರ್ತೀವಿ. ಈ ಮಹಾಭಾರತ ಅಂದ್ರಿ, ಇನ್ಯಾವುದೋ ಯೋಚನೆ ಮಾಡ್ತಾನೆ ಇರ್ತೀರಿ. ಬಟ್ ಈ ನನ್ನ ಪ್ರಕಾರ ಅನ್ಸೋದು, ಮುಂದೆ ಯಾವ್ದಾದ್ರು ದೊಡ್ಡ ಪ್ರಾಜೆಕ್ಟ್ ದೊಡ್ಡ ಬಂದ್ರೆ ಕನ್ನಡ ಅಂತ ಬಂದಾಗ ನಿಮ್ ಕಡೆ ತಿರುಗಿ ನೋಡ್ತಾರೆ ಈಗ. ಎಸ್ ಹೋಪ್ಫುಲಿ. ಈಗ ಒಂದು ಎರ ಇತ್ತು ಗೊತ್ತಾ, ಎಲ್ಲದಕ್ಕೂ ದೀಪಾ ಮೇಡಮ್ ಅವ್ರನ್ನ ಕರೀತಾರೆ. ಸೊ ಅವ್ರು ಒಳ್ಳೆ ವಾಯ್ಸ್, ಆಫ್ ಕೋರ್ಸ್ she's an amazing actor. ನಂಬರ್ 1 ವಾಯ್ಸ್ ಓವರ್ ಆರ್ಟಿಸ್ಟ್ ಅವರು. Yeah, she's an amazing actor. She has a very good voice performance. Dubbing. And ಅವರಿದ್ರೆ ಅಂದ್ರೆ ಅವ್ರ ಎಮೋಷನ್ಸ್ ಕ್ಯಾರಿ ಮಾಡೋದು ಸೀನ್ಸ್ ಮೇಲೆ, ಐ ಲವ್ಡ್ ಹರ್. ಇನ್ಫ್ಯಾಕ್ಟ್ ಡಬ್ಬಿಂಗ್ ಮಾಡೋದು ಅಷ್ಟೊಂದು ಈಸಿ ಅಲ್ಲ. ಲಿಪ್ ಸಿಂಕ್ ಮಾಡೋದಿದೆಯಲ್ಲ, ನಾನು ಸುಮ್ಮನೆ ಟ್ರೈ ಮಾಡಿದೆ. ತುಂಬಾ ಡಿಫಿಕಲ್ಟ್ ಇದೆ ಸರ್, ಎಸ್ಪೆಷಲಿ ಇಫ್ ಯು ಆರ್ ಡೂಯಿಂಗ್ ಫಾರ್ ಅದರ್ ಲ್ಯಾಂಗ್ವೇಜಸ್ ಟು ಕನ್ನಡ. ಡಮಾರ್. ಅವ್ರ ಪರ್ಸನಾಲಿಟಿ ನಿಮ್ಮ ವಾಯ್ಸಿಗೆ ಸೂಟ್ ಆಗಬೇಕು. ಪರ್ಸನಾಲಿಟಿ ವಾಯ್ಸ್ ಅದೆಲ್ಲ ಸೂಟ್ ಆಗುತ್ತೆ, ಅದನ್ನ ಸ್ಯಾಂಪಲ್ ತಗೊಂಡೇ ಮಾಡ್ತಾರೆ. ಬಟ್ ಅವ್ರು ಇಂಗ್ಲಿಷ್ ಅಥವಾ ತಮಿಳ್ ಇರುತ್ತಲ್ವಾ, ಅದನ್ನ ನಾನು ಕನ್ನಡದಲ್ಲಿ ಕೂರಿಸ್ಬೇಕು. ಇದರ ಅಟ್ಲೀಸ್ಟ್ ಟಾಕ್ಸಿಕ್ ಕನ್ನಡದಲ್ಲೇ ಮಾತಾಡ್ಸಿದ್ದಾರೆ. ಬೇರೆದೆಲ್ಲ ಬರೀ ಡಬ್ಬಿಂಗ್ ಮಾಡ್ತೀವಲ್ಲ, ಅದೆಲ್ಲ ಎನ್ನ ಪಂಡಿಟ್ರಿಗೆ ಏನ್ ಮಾಡ್ತಿದ್ಯಾ ಅಲ್ಲಿ ಸಿಂಕ್ ಆಗ್ಬೇಕು, ಅಷ್ಟಲ್ಲೇ ಇರ್ಬೇಕು. ಏನ್ ಮಾಡ್ತಿದ್ಯಾ ನೀನು ಅಂದ್ಬಿಟ್ರೆ ಆಚೆ ಹೋಯ್ತು, ಕರೆಕ್ಷನ್, ರೀಟೇಕ್ ಒನ್ಸ್ ಮೋರ್. ತುಂಬಾ ಮಾಡಿರ್ತೀರಲ್ಲ ಇದನ್ನೆಲ್ಲ. ಸಿಕ್ಕಾವಡೆ ಸರ್, ಡೇ ಟು ಡೇ ಲೈಫಲ್ಲಿ ನಡೀತಾನೆ ಇರುತ್ತೆ ಇದು. ಇದಂಗೆ ಸೀರಿಯಲ್ಸ್, ಡಾಕ್ಯುಮೆಂಟರೀಸ್, ಮೂವೀಸ್. ಲೈಕ್ ಇವಾಗ ಹೆಂಗೆ ಕನ್ನಡ ಟಾಕ್ಸಿಕ್ ಪ್ಯಾನ್ ಇಂಡಿಯಾ ಆಗತ್ತೋ, ಹಂಗೆ ಬೇರೆ ಲ್ಯಾಂಗ್ವೇಜಸ್ ಫಿಲಮ್ಸು ಪ್ಯಾನ್ ಇಂಡಿಯಾ ಆದಾಗ ಕನ್ನಡ ಇಸ್ ಒನ್ ಆಫ್ ದ ಲ್ಯಾಂಗ್ವೇಜ್ ದಟ್ ವಿಲ್ ಬಿ ಡಬ್ಬಿಂಗ್. ಇದು ಪೋರ್ಷನ್ನಲ್ಲಿ ತಮಿಳ್ ಟು ಕನ್ನಡ, ತೆಲುಗು ಟು ಕನ್ನಡ, ಹಿಂದಿ ಟು ಕನ್ನಡ, ಇಂಗ್ಲಿಷ್ ಟು ಕನ್ನಡ ಆಗ್ತಾ ಇರುತ್ತೆ. ಎಷ್ಟು ಪ್ರಾಜೆಕ್ಟ್ ಆಗಿದೆ ಇದುವರೆಗೆ ಅಂದಾಜು? ಕೌಂಟೇ ಇಟ್ಟಿಲ್ಲ ಸರ್, ಸುಮ್ಮನೆ ಒಂದು ಅಂದಾಜ್ ಮೇಲೆ ಒಂದು 100 ಸಿನಿಮಾಸ್, ವೆಬ್ ಸೀರೀಸ್, ಆಲ್ ಸೀರಿಯಲ್ಸ್, ಆಲ್. ಡಬ್ಬಿಂಗ್ ಅಲ್ಲಿ ಸೆಂಚುರಿ ಹೊಡೆದಿರೋ ರಿಚಾ ಶಾಸ್ತ್ರಿನ ನಾವು ಟಾಕ್ಸಿಕ್ ಬಂದಾಗ ಕಣ್ಣರಳಿಸ್ ನೋಡಿದೀವಿ. ಅಂದ್ರೆ ಇಮ್ಯಾಜಿನ್ ಒಂದು ಟಾಕ್ಸಿಕ್ ಬರೋ ತನಕ ನೀವು ಕಾಯ್ಲೇಬೇಕಾಗಿತ್ತು. ಎಕ್ಸಾಕ್ಟ್ಲಿ, ಅದೇ ಒಳ್ಳೆ ಟೈಮ್ ಬರಬೇಕು. ಬಿಗ್ ಪ್ರಾಜೆಕ್ಟ್, ಒಂದು ಐಬಾಲ್ ಕ್ಯಾಚ್ ಆಗೋ ಪ್ರಾಜೆಕ್ಟ್ ಬರೋ ತನಕ ಒಂದು 100 ಗಟ್ಟಲೆ ಸಿನಿಮಾದಲ್ಲಿ ಕೆಲಸ ಮಾಡಿ ನನ್ನ ವಾಯ್ಸ್ ಗುರು ಇದು ಅಂತ ಪ್ರೂವ್ ಮಾಡ್ಕೊಳಕ್ಕೆ ಒಂದು ಆರ್ಟಿಸ್ಟ್ ಎಷ್ಟು ಕಾಯ್ತಾರಮ್ಮ. ಒಂದು ಸರ್ ರೆಕಗ್ನಿಷನ್ಗೆ ಯಾವಾಗಲೂ ಎಲ್ಲರೂ ಕಾಯ್ತಾ ಇರ್ತಾರೆ. ನಾನು ಸುಮ್ಮನೆ ಒಂದು ಇಂಟರ್ವ್ಯೂಗೆ ಹೋಗಿದ್ದೆ, ನಮ್ಮ ಸೇಮ್ ಡಬ್ಬಿಂಗ್ ಆರ್ಟಿಸ್ಟ್ಗಳ್ದೆಲ್ಲ ಒಂದು ಇಂಟರ್ವ್ಯೂ ಮಾಡಿದ್ರು. ನಾನು ಕೂತಿದ್ದೀನಿ ಕಾರ್ನರಲ್ಲಿ, ಎವ್ರಿಬಡಿ ಸೇಯಿಂಗ್ ಒನ್ ಬಿಗ್ ಪ್ರಾಜೆಕ್ಟ್ ನೇಮ್ಸ್. ನನ್ನ ಹತ್ರ ಬಂದಾಗ ಐ ಡೋಂಟ್ ಹ್ಯಾವ್ ಎನಿಥಿಂಗ್. ಐ ಹ್ಯಾವ್ ಓನ್ಲಿ ರಾಧಾಕೃಷ್ಣಗೆ ಜಾಂಬವತಿ ಮಾಡಿದ್ದೆ, ಆಮೇಲೆ ಫರ್ಜಿ ಮಾಡಿದ್ದೀನಿ. ಅದು ಫರ್ಜಿ ಗರ್ಲ್ ಫ್ರೆಂಡ್ ಕ್ಯಾರೆಕ್ಟರ್, ಶಿ ಈಸ್ ಹಾರ್ಡ್ಲಿ ದೇರ್ ಇನ್ ದ ಸೀರೀಸ್. ಆಮೇಲೆ ಹೇಳ್ಕೊಳ್ಳೋ ಅಂಥದ್ದು ಜನ ಎಲ್ಲ ರೆಕಗ್ನೈಸ್ ಮಾಡೋ ಅಂಥ ಪ್ರಾಜೆಕ್ಟ್ ಯಾವುದೂ ಇಲ್ವಲ್ಲ. ಅವತ್ತು ನಾನು ಡಿಸೈಡ್ ಮಾಡಿದೆ, ಒನ್ ಡೇ ಐ ವಿಲ್ ಹ್ಯಾವ್ ಮೈ ಓನ್ ಇಂಟರ್ವ್ಯೂ ಫಾರ್ ಮೈ ಓನ್ ಪ್ರಾಜೆಕ್ಟ್ ವೇರ್ ಐವ್ ಡನ್ ಡಬ್ಬಿಂಗ್ ಫಾರ್ ಬಿಗ್ ಪ್ರೊಡಕ್ಷನ್. ಅದು ಆಯ್ತು. ಎಸ್ ಎಕ್ಸಾಕ್ಟ್ಲಿ. ಮನೆಯಲ್ಲಿ ಕಲಾವಿದರಿದಾರ ಅಥವಾ ನೀವೊಬ್ಬರೇ ಕಲಾವಿದರ? ನಮ್ಮ ಅಣ್ಣ ಇದ್ದಾನೆ, ಅವನು ಥಿಯೇಟರ್ ಆರ್ಟಿಸ್ಟ್, ನಮ್ಮ ಅತ್ತಿಗೆ ಥಿಯೇಟರ್ ಆರ್ಟಿಸ್ಟ್. ನಮ್ಮ ಅಣ್ಣ ಈಸ್ ಆಲ್ಸೋ ಇನ್ ಟು ಸ್ಕ್ರಿಪ್ಟ್ ರೈಟಿಂಗ್. ಸೊ ಯಾ, ಅದು ಬಿಟ್ರೆ ಆಕ್ಟಿಂಗ್ ಪರ್ಫಾರ್ಮೆನ್ಸ್ ಎಲ್ಲ ನಂದೇ ಜಾಸ್ತಿ ಆನ್ ಸ್ಕ್ರೀನ್ ಇರೋ. ನೀವು ಟಾಮ್ ಬಾಯ್ನಾ ನೀವು? ಕೈಂಡ್ ಆಫ್ ಸರ್. ಹಿಂಗೆಲ್ಲ ಬೋಲ್ಡ್ ಆಗೆಲ್ಲ ಮಾತಾಡೋರು ಹಾಗೆ ಇರ್ತಾರೆ, ಸಾಮಾನ್ಯ ಬೆಳೆದಿರೋದು ಹಾಗೆ ಇರುತ್ತೆ. ಬಟ್ ನೀವು ಪ್ಯಾಂಪರ್ಡ್ ಕಿಡ್ಡಾ ನೀವು? ಎಸ್, ಬಿಕಾಸ್ ನಮ್ಮ ಅಣ್ಣ ಶಿವಮೊಗ್ಗದಲ್ಲಿ ಬೆಳೆದಿದ್ದು. ಸೊ ಐ ವಾಸ್ ಹಿಯರ್ ವಿತ್ ಮೈ ಪೇರೆಂಟ್ಸ್. ಬಟ್ ನೀವು ಮಲ್ನಾಡ್ ಹುಡುಗಿನಾ ನೀವು? ಇಲ್ಲ, ಬೆಂಗಳೂರೇ.
ಓಕೆ. ನಾನು ಹುಟ್ಟಿದ್ ಬೆಳೆದಿದ್ದೆಲ್ಲ ಬೆಂಗಳೂರು. ನಮ್ಮಮ್ಮ ಶಿವಮೊಗ್ಗದಲ್ಲಿ ಹುಟ್ಟಿದ್ದು, ನಮ್ಮಪ್ಪ ಮೈಸೂರು. ದೇ ಗಾಟ್ ಮ್ಯಾರಿಡ್ ಅಂಡ್ ಸೆಟಲ್ ಡೌನ್ ಇನ್ ಬ್ಯಾಂಗ್ಳೂರ್. ನಾನು ಇಲ್ಲೇ ಹುಟ್ಟಿದ್ದು. ನಮ್ಮಣ್ಣ ಶಿವಮೊಗ್ಗದಲ್ಲಿ ಹುಟ್ಟಿದ್ದು, ಬಟ್ ದೆನ್ ಹಿ ವಾಸ್ ರೇಸ್ಡ್ ಬೈ ಮೈ ದೊಡ್ಡಮ್ಮ. ಸೊ ಅವನು ಅಲ್ಲಿದ್ದ, ನಾನು ನಮ್ಮ ಅಪ್ಪ ಅಮ್ಮನ ಜೊತೆ ಇದ್ದೆ. ಸೊ ಓನ್ಲಿ ಕಿಡ್ ಅಲ್ವಾ, ಫೀಮೇಲ್ ಕಿಡ್ಡು, ಓಕೆ. ಪ್ಯಾಂಪರಿಂಗ್ ಜಾಸ್ತಿ. ಸೊ ನಿಮ್ಮ ಅಪ್ಪ ಅಮ್ಮಂಗೆ ಎಷ್ಟು ಪ್ರೌಡ್ ಫೀಲ್ ಆಗ್ಬೇಡ ಆಗಸ್ಟ್ 26 ಆದ್ಮೇಲೆ? ದೇರ್ ಆಲ್ರೆಡಿ ಪ್ರೌಡ್. ವಾಯ್ಸ್ ಕೇಳಿನೇ ತುಂಬ ಖುಷಿ ಆಯ್ತು ಅವ್ರಿಗೆ. ಆ್ಯಂಡ್ ಆಲ್ಸೋ ಇಂಥ ದೊಡ್ಡ ಪ್ರಾಜೆಕ್ಟಲ್ಲಿ ಮಾಡಿದ್ದೀನಿ ಅನ್ನೋದು ಇನ್ನೂ ಖುಷಿ ಆಯ್ತು ಅವ್ರಿಗೆ. ಆ್ಯಂಡ್ ಮೈ ಫಾದರ್ ವಾಸ್ ಆಲ್ಸೋ, ಹಿ ವಾಸ್ ಆನ್ ಟಿಯರ್ಸ್. ಯಾರೋ ಸುಮ್ಮನೆ ಮೊನ್ನೆ ಕೇಳಿದಾಗ ಹೇಳ್ತಾ ಇರಬೇಕಾದ್ರೆ ದೇ ವರ್ ಇನ್ ಟಿಯರ್ಸ್. ಬಿಕಾಸ್ ಸಿ ಅಟ್ ದ ಎಂಡ್ ಆಫ್ ದ ಡೇ ಏನಾಗತ್ತೆ ಅಂದರೆ, ನಾವು ಏನೋ ಒಂದು, ಆ್ಯಕ್ಚುಲಿ ಐ ವಾಸ್ ವರ್ಕಿಂಗ್ ಇನ್ IT. ಐ ವಾಸ್ ಡ್ರಾಯಿಂಗ್ ಸ್ಯಾಲ್ರಿ ಆಫ್ 45,000 to 50,000. ಸೊ ನಾನು ಈಗಲೂ ಕೆಲವ್ರು ರೇಗಿಸ್ತಾರೆ, ನಾನು ಈಗಲೂ ಕೆಲಸದಲ್ಲಿ ಇದ್ದಿದ್ರೆ ಇನ್ನು 2 ಲಕ್ಷ 3 ಲಕ್ಷ ತೊಗೋತಾ ಇದ್ದೆ ಅಂತ. ಬಟ್ ದೆನ್ ಆ ಸಿನಿಮಾ ಅನ್ನೋ ಒಂದು ಆಯಸ್ಕಾಂತ ಇರೋದ್ರಿಂದ ನಾನೇನು ಮಾಡಿದೆ, ಅದನ್ನು ಬಿಟ್ಟು ನಾನು ಇಲ್ಲಿಗೆ ಬಂದು ಒಂದು 3 ಸಿನಿಮಾ ಆ್ಯಕ್ಟಿಂಗ್ ಮಾಡಿದೆ. ಅದರಲ್ಲಿ 1-2 ಮಾತ್ರ ರಿಲೀಸ್ ಆಯಿತು, ಇನ್ನೊಂದು ರಿಲೀಸೇ ಆಗಲಿಲ್ಲ. ಇನ್ನು ನೆಕ್ಸ್ಟ್ ಇನ್ನೊಂದು ಕಂಟಿನ್ಯೂಸ್ ಆಗಿ ಏನಾರ ಮಾಡ್ತಾ ಇರೋಣ ಅನ್ನೋಷ್ಟೊತ್ತಿಗೆ ಕೊರೋನಾ ಬಂತು. ಸೊ ಕೊರೋನಾ ಬಂದಮೇಲಂತೂ ಡೆಡ್ ಡ್ರಾಪ್, ಏನೂ ಇಲ್ಲ, ಇನ್ಕಮ್ ಇಲ್ಲ ನನಗೆ. ಫ್ಯಾಮಿಲಿ ಈಸ್ ವೆಲ್ ಸೆಟಲ್ಡ್, ಬಟ್ ಸ್ಟಿಲ್ ನಮಗೆ ಏನೂ ಇನ್ಕಮ್ ಇಲ್ಲ. ನಾನೇನಾರು ಖರ್ಚು ಮಾಡಬೇಕು ಅಂದರೆ ನನಗೆ ದುಡ್ಡಿಲ್ಲ. ನನಗೆ ಮೊದಲೇ ಬಟ್ಟೆ ಹುಚ್ಚು ಜಾಸ್ತಿ, ತಿನ್ನೋ ಹುಚ್ಚು ಜಾಸ್ತಿ, ಚಪ್ಪಲಿಗಳ ಹುಚ್ಚು ಜಾಸ್ತಿ, ಶಾಪಿಂಗ್ ಹುಚ್ಚು ಜಾಸ್ತಿ. ಸೊ ಸೊ ಹಂಗಿದ್ದಾಗ ವೆನ್ ಐ ಸೆಡ್ ಡಬ್ಬಿಂಗಲ್ಲಿ ಆಪರ್ಚುನಿಟಿ ಸಿಗ್ತಿದೆ. ಸೊ ವೆರಿ ಫ್ರ್ಯಾಂಕ್ಲಿ ತಿಂಗ್ಳಿಗೆ 2,000 ದುಡಿತಾ ಇದ್ದೆ ನಾನು. ಡಬ್ಬಿಂಗ್ ಶುರು ಆದಾಗ ತಿಂಗ್ಳಿಗೆ 2,000, 3,000, 5,000, 10,000 ಬಂದರೆ ಜಾಸ್ತಿ. ಈಗ ಕೇಳಬೇಡಿ. ಟಾಕ್ಸಿಕ್ ಆದ್ಮೇಲೆ ಕೇಳಲೇಬೇಡಿ. ಎಸ್, ಹೋಪ್ಫುಲಿ ಲೈಕ್ ತುಂಬಾ ಜನ ಅನ್ಕೊಂಡ್ಬಿಡ್ತಾರೆ ಟಾಕ್ಸಿಕ್ ಅಲ್ಲಿ ಕೊಟ್ಟಿದಾರಪ್ಪ ಇವ್ರು ತುಂಬಾ ಕಾಸ್ಟ್ಲಿ ಇರಬೇಕು ಅಂತ. ಅದ್ ಬೇಡ, ಹಂಗೆ ಅನ್ಕೊಂಡೆ ಇದೀನಿ ಬಟ್ ಬಂದು ಡಿಸ್ಕಸ್ ಮಾಡೋಣ. ಎಸ್, ಎಕ್ಸಾಕ್ಟ್ಲಿ. ಸೊ ಹಾಗಾಗಿ ಪೇರೆಂಟ್ಸಿಗೆ ನಮ್ಮ ಮೇಲೆ ಒಂದು ಸ್ವಲ್ಪ, ನಾವು ಏನೇ ಡ್ರಾಸ್ಟಿಕ್ ಸ್ಟೆಪ್ಸ್ ತೊಗೊಂಡ್ರು ಫಸ್ಟ್ ಥಿಂಗ್ ದೇ ವಿಲ್ ಡೌಟ್, ವಿಲ್ ದಿಸ್ ವರ್ಕೌಟ್ ಫಾರ್ ಹರ್, ಸೆಟ್ಲ್ ಆಗತ್ತಾ ಇಲ್ವಾ, ಏನು ಮಾಡ್ಕೋತಾ ಇದ್ದಾಳೆ ಇವಳು ಫ್ಯೂಚರ್ನ ಅನ್ನೋ ಡೌಟ್ ಇದ್ದೇ ಇರುತ್ತೆ. ನಮ್ಮ ಪೇರೆಂಟ್ಸ್ಗೂ ಆ ಡೌಟ್ ಇತ್ತು. ಬಟ್ ದೆನ್ ಆ್ಯಸ್ ಆ್ಯಂಡ್ ವೆನ್ ಥಿಂಗ್ಸ್ ಸ್ಟಾರ್ಟೆಡ್ ಟು ಚೇಂಜ್ ಆ್ಯಂಡ್ ಸ್ವಲ್ಪ ಪ್ರೋಗ್ರೆಸ್ ಆಗೋಕ್ಕೆ ಶುರು ಆದಮೇಲಿಂದ ದೇ ಬೀನ್ ವೆರಿ ಸಪೋರ್ಟಿವ್, ತುಂಬ ಸಪೋರ್ಟಿವ್ ಇದೆ. ರಾತ್ರಿ ನಾನು ಕೆಲವೊಂದು ಸಲ ಹೋಗೋದು 12 ಗಂಟೆ 1 ಗಂಟೆ ಆಗುತ್ತೆ. ಮುಂಚೆ ಎಲ್ಲ 7 ಗಂಟೆ ಆದರೆ ಕಾಲು ಗಡಗಡ ಅನ್ನೋದು, ಮನೆಗೆ ಹೋಗ್ಬೇಕು. ಈಗ ಎಲ್ಲ ಕೆಲಸ. ನಮ್ಮ ಪೇರೆಂಟ್ಸ್ ಇಫ್ ದೇ ಆರ್ ಸಪೋರ್ಟಿವ್, ಯು ಕ್ಯಾನ್ ಡೂ ಎನಿಥಿಂಗ್. ಸೊ ಅವ್ರು ನಿಮ್ಮನ್ನು ಕ್ವೆಶನ್ ಮಾಡಿ ಇನ್ನು ಮಾಡಬೇಡ ಅದು ಮಾಡಬೇಡ ಅಂತಂದರೆ ನಿಮ್ಗೆ ಏನು ಮಾಡೋಕ್ಕೂ ಆಗಲ್ಲ. ಅವ್ರೇನಾದರೂ ಸಪೋರ್ಟ್ ಮಾಡಿ ನಿಂತ್ಕೊಂಡು ಬಿಟ್ರೆ ಐ ಕ್ಯಾನ್ ವಿನ್ ದಿಸ್ ವರ್ಲ್ಡ್, ಆ ಥರ ಒಂದು ಧೈರ್ಯ ಬಂದ್ಬಿಡುತ್ತೆ. ಟಾಕ್ಸಿಕ್ ಆದ್ಮೇಲೆ ನೀವು ಬಾಂಬೆಲೆ ಇದ್ಬಿಡಮ್ಮ, ಏನು ತೊಂದರೆ ಇಲ್ಲ. Exactly. Now I've been frequently traveling to Bombay also for a couple of other works. So ಅದಕ್ಕೂ they're very supportive. ಹಂಗಿದ್ರೆ ನಮಗೂ ಖುಷಿ ಕೆಲ್ಸಕ್ಕೆ ಹೋಗಕ್ಕೆ. ನೋಡಿ, ಈಗ ಡಬ್ಬಿಂಗ್ ಆರ್ಟಿಸ್ಟ್ ಅವರೆಲ್ಲ ಕೂತಿದ್ರೆ ಈಗ ನೆಕ್ಸ್ಟ್ ಮೀಟಿಂಗ್ ಅಲ್ಲಿ ಇದ್ರೆ ಯಾರ್ಯಾರು ಏನೇನೋ ಅಂತ ಕೇಳ್ಕೊಂಡ್ ಬರ್ತಿರ್ತಾರೆ. ನೀವು ಟಾಕ್ಸಿಕ್ ಅಂತ ತಕ್ಷಣ ನೀವು ಬಂದು ಫ್ರೆಂಡ್ ಅಲ್ಲಿ ಕೂತಿರಮ್ಮ, ಎಕ್ಸಾಕ್ಟ್ಲಿ ಒಂದು ಪ್ರಿವಿಲೇಜ್ ಸಿಗುತ್ತೆ, ಪ್ರಯಾರಿಟಿ ಸಿಗುತ್ತೆ. I'm sure next time I interview August I'll have list of movies that I've done. ಯಾಕೆ ಅಂದ್ರೆ ಟಾಕ್ಸಿಕ್ ಅಲ್ಲಿ ಯಾರಿದ್ದಾರೆ ಆನ್ ಸ್ಕ್ರೀನ್ ಮತ್ತು ಆಫ್ ಸ್ಕ್ರೀನ್ ಪ್ರಪಂಚದ ಬೆಸ್ಟ್ ಇದ್ದಾರೆ. Yes, exactly. ಕರೆಕ್ಟ್ ಅಲ್ವಾ? Yes, true sir, very ಯಾರು ಹೋಗಿರ್ಲಿ, ಮೇಕಪ್ ಆರ್ಟಿಸ್ಟ್ ಇಂದ ಹಿಡಿದು ಪ್ರೊಡಕ್ಷನ್ ಇಂದ ಹಿಡಿದು ಸೆಟ್ ಡಿಸೈನಿಂಗ್ ಇಂದ ಹಿಡಿದು ಹೀರೋ ಮತ್ತು ಪ್ರೊಡ್ಯೂಸರ್ ತನಕ ಡೈರೆಕ್ಟರ್ ತನಕ. Yes sir, very true, very true. I'm also one of the best. ಅಂಡ್ ಆಫ್ ಕೋರ್ಸ್ ಡಬ್ಬಿಂಗ್ ಆರ್ಟಿಸ್ಟ್ ತನಕ. ನಮಗೆ ಗೀತು ಇದಾರಲ್ಲ, ಅಂದ್ರೆ ಯಾರು ನಿರ್ದೇಶನ ಮಾಡ್ತಿದ್ದಾರೆ ಅವ್ರ ಬಗ್ಗೆ ಕನ್ನಡಿಗರಿಗೆ ತುಂಬಾ ಗೊತ್ತಿಲ್ಲ. Yes, exactly. ಎನಿಥಿಂಗ್ ಅಬೌಟ್ ಹರ್, ಏನಾದ್ರು ಹೇಳ್ಬೋದಾ ಅವ್ರ ಬಗ್ಗೆ? Sir, what I feel is ಅವ್ರು ಆನ್ ಸ್ಕ್ರೀನ್ ಕಾಣಿಸ್ಕೊಂಡವ್ರು ನಾವು ನೋಡಿದೀವಿ, ಬಟ್ ಆಫ್ ಸ್ಕ್ರೀನ್ ಹೆಂಗೆ ಗೊತ್ತಿಲ್ಲ ನಮಗೆ. ಶಿ ಈಸ್ ವೆರಿ ಫ್ರೆಂಡ್ಲಿ, ತುಂಬ ಡೌನ್ ಟು ಅರ್ತ್ ಕ್ಯಾರೆಕ್ಟರ್. ಐ ಆಮ್ ಡೈರೆಕ್ಟಿಂಗ್ ಯಶ್ ಅನ್ನೋ ಆ್ಯಟಿಟ್ಯೂಡ್ ಇಲ್ಲ. ಎವ್ರಿಬಡಿ ಏನು ಅಂತಂದರೆ ಸರ್, ನಾವು ಒಂದು ಸಿನಿಮಾ ಅಸ್ಥೆಟಿಕ್ ಎನ್ವಿರಾನ್ಮೆಂಟ್ ಇರುತ್ತೆ ಗೊತ್ತಾ, ಅದು ಯಾವುದೂ ಇರಲಿಲ್ಲ ಅಲ್ಲಿ. ಎಲ್ಲರೂ ನಮ್ಮ ಸಿನಿಮಾ, ನಮ್ಮ ಕೆಲಸ ನಾವು ಬಂದು ಮಾಡೋಣ. ಐ ವಾಂಟ್ ದಿಸ್ ಪರ್ಫೆಕ್ಷನ್. ಹಿಂಗೆ ಇವಳ ಹತ್ರ ಆಗಲಿಲ್ವ ಇನ್ನೊಬ್ಳ ಹತ್ರ ಬಂದು ಮಾಡಿಸಿ, ಪರ್ಫೆಕ್ಷನ್ ಹಂಗಿರಬೇಕು. ನನಗೆ ಈ ಔಟ್ಪುಟ್ ಬೇಕು ಅಂದರೆ ಈ ಔಟ್ಪುಟ್ಟೇ ಬೇಕು. ನೋ ಕಾಂಪ್ರಮೈಸ್ ಇನ್ ದ್ಯಾಟ್. ದೆನ್ ನೋ ಬಡಿ ಈಸ್ ರೆಡಿ ಟು ಕಾಂಪ್ರಮೈಸ್ ಆನ್ ವರ್ಕ್. ಸೊ ಅಷ್ಟು ಪರ್ಫೆಕ್ಷನ್, ಅಷ್ಟು ಡೆಡಿಕೇಶನ್ನು, ಅದೆಲ್ಲ ನೋಡಿದ್ರೆ ನಮ್ಗೆ ಇನ್ಸ್ಪಿರೇಷನ್ ಆಗುತ್ತೆ. ಓ ಕಮ್ ಆನ್ ಮ್ಯಾನ್,
Geetu ma'am is directing Yash, and Yash is also coordinating with the female and doing this. And male ego ಅನ್ನೋದಿರಲ್ವಲ್ಲ, ಆ ಮೇಲ್ ಈಗೋ ಅನ್ನೋದಿಲ್ಲದೆ ಎಲ್ಲ ನಮ್ಮ ಸಿನಿಮಾ ನಾವು ಮಾಡಬೇಕು ಅಂತ ಬಂದಾಗ ಆಬ್ವಿಯಸ್ಲಿ ಫಿಲಮ್ ವಿಲ್ ಗಿವ್ ಅ ಗುಡ್ ರಿಸಲ್ಟ್ ಆ್ಯಂಡ್ ಆನ್ ಸ್ಕ್ರೀನಲ್ಲೂ ಒಳ್ಳೆ ರಿಸಲ್ಟ್ ಕಾಣುತ್ತೆ ನಿಮಗೆ. ಈಗೇನು ಮ್ಯಾನಿಫೆಸ್ಟೇಷನ್ ಮಾಡ್ತಿದ್ದೀರಾ? ಆಗಸ್ಟ್ 26 ಮುಂಚೆ, ಆಗಸ್ಟ್ 26 ಆದಮೇಲೆ? ಆಗಸ್ಟ್ ಬಿಫೋರ್ ಟಾಕ್ಸಿಕ್, ಆಫ್ಟರ್ ಟಾಕ್ಸಿಕ್? ನನಗೆ ಏನು ಗೊತ್ತಿಲ್ಲ ಸರ್, ಈ ಇಂಟರ್ವ್ಯೂ ನೋಡಿದ್ಮೇಲೆ ಯಾರು ನನಗೆ ಆನ್ ಸ್ಕ್ರೀನ್ ಆಪರ್ಚುನಿಟಿ ಕೊಡ್ಬೇಕಷ್ಟೇ. ಆಕ್ಟಿಂಗ್ ಮಾಡೋಕ್ಕೂ ನಾನು ರೆಡಿ ಇದ್ದೀನಿ, ಬಿಕಾಸ್ ಆಕ್ಟಿಂಗ್ ಮಾಡೇ ಬಂದಿರೋಳು ನಾನು ಅಂತ. ಎಸ್ ಅವ್ರ ಹೆಸರು ರಿಚಾ ಶಾಸ್ತ್ರಿ, ಅಪ್ಪಟ ಕನ್ನಡದ ನೆಲದ ಹೆಣ್ಮಗಳು. ಎಸ್ ಕೋರ್ಸ್ ಈಗ ಟಾಕ್ಸಿಕ್ ಸಿನಿಮಾದ ನಾಯಕಿಗೆ ಡಬ್ ಮಾಡಿರೋದ್ರಿಂದ ಅವ್ರಿಗೆ ತುಂಬಾ ನೆಕ್ಸ್ಟ್ ಲೆವೆಲ್ ಫೇಮಸ್ ಆಗ್ತಾ ಇದೆ. ಎಸ್, ವೆರಿ ಟ್ರೂ. ಅದು ವೆರಿ ಬೆಸ್ಟ್. ಎಸ್, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಒಳ್ಳೇದಾಗ್ಲಿ. ಥ್ಯಾಂಕ್ ಯು. ಏನಿದೆ ಬಕೆಟ್ ಲಿಸ್ಟ್ ಅಲ್ಲಿ? ಬಕೆಟ್ ಲಿಸ್ಟಲ್ಲಿ ಸರ್ ಇವಾಗ ಆ್ಯಕ್ಚುಲಿ ನನಗೆ ಆನ್ ಸ್ಕ್ರೀನ್ ಹೋಗಬೇಕು ಅಂತ ತುಂಬ ಆಸೆ ಇದೆ ಸರ್. ಅದು ಬಿಟ್ಟರೆ ಇನ್ನು ಸಣ್ಣ ಪುಟ್ಟ ಎಲ್ಲ ಅಪ್ಪ ಅಮ್ಮ ಆರೋಗ್ಯವಾಗಿರಬೇಕು, ನಾವು ಆರೋಗ್ಯವಾಗಿರಬೇಕು, ಚೆನ್ನಾಗಿ ದುಡಿಬೇಕು, ವರ್ಲ್ಡ್ ಟೂರ್ ಮಾಡಬೇಕು, ಆಲ್ ದ್ಯಾಟ್ ಇಸ್ ಆಲ್ ಎನಿ ಡ್ರೀಮ್ ಬಿಗ್ ಪ್ರಾಜೆಕ್ಟ್ ಇಸ್ ದೇರ್, ಬಟ್ ಐ ಕಾಂಟ್ ರಿವೀಲ್ ಇಟ್. ಅದಕ್ಕೊಂದು ಇಂಟರ್ವ್ಯೂ ಮಾಡೋಣ. ಬಿಗ್ ಪ್ರಾಜೆಕ್ಟ್ ಅಂದ್ರೆ ದೇಶದ ಮಟ್ಟಿಗೆ ಅಂದ್ರೆ ಇನ್ನೊಂದು ಸಿನಿಮಾ ಆ ಥರದ್ದು ಯಾವುದೋ ಒಂದು ಏನಾರ ಅನ್ಕೊಳ್ಳಿ ಸರ್. ಇನ್ನೊಂದು ಯಾವುದೋ ಇದೆ, ಒಂದು ದೊಡ್ಡದು ಇರ್ಬೋದು. ಎಷ್ಟು ಇದೆ? ಬೇರೆಯವ್ರದ್ದು ಇದೆ, ಆ ಥರದ್ದೆಲ್ಲ ಇದೆ? ಬೇರೆಯವ್ರದ್ದು ಇದೆ. ಓಕೆ. ಅಂದ್ರೆ ಅದ್ರಲ್ಲಿ ಯಾವ್ದು ನಿಮ್ಗೆ ಇವಾಗ ಮೇಜರ್ ಪ್ರಾಜೆಕ್ಟ್ ಯಾವ್ದು ಬರ್ತಿದ್ಯೋ ಅದ್ರಲ್ಲೆಲ್ಲ ನಾನು ಇದೀನಿ ಅಂತ ಅನ್ಕೊಳ್ಳಿ. ಓ ನೈಸ್, ಯಾ ವೆರಿ ಗುಡ್, ಕಂಗ್ರ್ಯಾಚುಲೇಷನ್. ಥ್ಯಾಂಕ್ ಯು. ಅದನ್ನ ರಿವೀಲ್ ಮಾಡಿಲ್ಲ, ಬಟ್ ನಮಗೆ ಒಂದಷ್ಟು ಯೋಚನೆ ಕೊಟ್ಟಿದ್ದಾರೆ. ಬಿಕಾಸ್ ನಾವು ಒಂದು 3-4 ಯೋಚನೆ ಮಾಡ್ತಾ ಇದ್ದೀನಿ ನಾನು. ಅದ್ರಲ್ಲಿ ಒಂದ್ರಲ್ಲಿ ಯಶು ಇದ್ದಾರೆ, ಬೇರೆದೂ ಇದೆ, ಇದ್ದಾರೆ. ಹೌದು, ಕರೆಕ್ಟ್. ಗುಡ್, ನೈಸ್. ಕನ್ನಡದ ಹೆಣ್ಮಕ್ಳು ಒಳ್ಳೇದಾಗ್ಲಿ, ಇನ್ನಷ್ಟು ಎತ್ತರಕ್ಕೆ ಬೆಳೀರಿ. ನಾವು ಆಮೇಲೆ ಪ್ಲೀಸ್ ಒಂದು ಇಂಟರ್ವ್ಯೂ ಕೊಡಿ ಎಂದು ನಾವು ಮತ್ತೆ ಕೇಳಬೇಕು. ಆನ್ ನ್ಯೂಸು ಹರಿಕತೆಗೆ ಬನ್ನಿ ಅಂತ. ಬಟ್ ಸೋ ಸ್ವೀಟ್ ಆಫ್ ಯು. ಅಂದ್ರೆ ಈ ಥರದೊಂದು ಸಂದರ್ಭದಲ್ಲಿ ನನಗೂ ಅಷ್ಟು ಹೆಮ್ಮೆ ಇದೆ ನಿಮ್ಮನ್ನು ಕರೆದು ಮಾತಾಡ್ಸಿದ್ದು. ಅಂಡ್ ನೀವು ಬಂದಿದ್ದಕ್ಕೆ ಹೋಪ್ ಈ ಹರಿಕತೆ ನಿಮಗೆ ಸದಾಕಾಲ ನೆನಪಿರುತ್ತೆ ಅಂತ. ಖಂಡಿತ ಸರ್, ದಿಸ್ ಇಸ್ ಮೈ ಫಸ್ಟ್ ಮೇಜರ್ ಇಂಟರ್ವ್ಯೂ. ಐ ವಿಲ್ ಡೆಫಿನೆಟ್ಲಿ ಚೆರಿಶ್ ಇಟ್ ಥ್ರೂ ಔಟ್ ಮೈ ಲೈಫ್. ಕನ್ನಡಕ್ಕಿಂತ ಜಾಸ್ತಿ ಇಂಗ್ಲೀಷೇ ಮಾತಾಡ್ತಾ ಇದ್ದೀನಿ. ನನಗದು ಐ ಡೋಂಟ್ ನೋ, ವೆನ್ ಐ ವಾಂಟ್ ಟು ಪ್ರೂವ್ ಸಮ್ ಪಾಯಿಂಟ್ ಆರ್ ಟೆಲ್ ಸಮಥಿಂಗ್, ಇಂಗ್ಲೀಷೇ ಜಾಸ್ತಿ ಬರುತ್ತೆ. ಬಟ್ ಈಗ ಅವ್ರ ಜೊತೆ ಕ್ರೂ ಜೊತೆ ಮಾತಾಡ್ಬೇಕಾದ್ರೆ ಇಂಗ್ಲೀಷೇ ತಾನೇ ನೀವೆಲ್ಲ? ಎಸ್, ಗೀತ್ ಮೇಡಮ್ ಜೊತೆ ಇನ್ನೆಲ್ಲರ ಜೊತೆ ಇಂಗ್ಲೀಷಲ್ಲೇ ಮಾತಾಡ್ತೀರಿ? ಎಲ್ಲಾದ್ರೂ ಹೋಗಿ ಸರ್, ನಾನು ಯಾರ ಹತ್ರನಾದ್ರೂ ಮಾತಾಡ್ತಾ ಇರಲಿ, ನನಗೆ ಗೊತ್ತಿಲ್ದಂಗೆ ವೆನ್ ಐ ವಾಂಟ್ ಟು ಟೆಲ್ ಸಮಥಿಂಗ್, ಕನ್ವೆ ಸಮಥಿಂಗ್ ಅಂದಾಗ ಇಂಗ್ಲೀಷ್ ಬಂದ್ಬಿಡುತ್ತೆ. ನೀವು ಡಬ್ಬಿಂಗ್ ಮಾಡೋದಾದ್ರೆ ಕನ್ನಡದಲ್ಲಿ ಅದು ಚಂದವಾಗಿ, ಸ್ಪಷ್ಟವಾಗಿ, ಅಭಿನಯಕ್ಕೆ ಸ್ಫೂರಕವಾಗಿ ಅವರ ಮಾತು ಬಂದ್ಬಿಡುತ್ತೆ. ಖಂಡಿತ, ಅದು ಪಕ್ಕ. ಅದು ಸ್ಕ್ರಿಪ್ಟ್ ಅಲ್ಲಿ ಹಿಂಗೆ ಹೋಗ್ಬಿಡ್ತೀರಾ ಅಥವಾ ಮೆಮರೈಸ್ ಮಾಡ್ಕೊಂಡು ಹೇಳ್ತೀರಾ? ಮೆಮರೈಸ್ ಮಾಡ್ಕೊಂಡು ಹೇಳ್ತೀವಿ ಸರ್. ಮೆಜಾರಿಟಿ ಮೆಮರೈಸ್. ಮೂವೀಸ್ ಎಲ್ಲ ಅಂತಂದ್ರೆ ಯು ಹ್ಯಾವ್ ಟು ರೆಪ್ಲಿಕಾ ದೋಸ್ ರಿಯಾಕ್ಷನ್ಸ್ ಅಂಡ್ ದೇರ್ ಲಿಪ್. ಸೊ ಸ್ಕ್ರೀನ್ ಅಲ್ಲಿ ಅದನ್ನ ನೋಡ್ತಾ ಹೇಳಬೇಕು ನೀವು, ನಾಟ್ ಆನ್ ಸ್ಕ್ರಿಪ್ಟ್. ನೋ, ಟೈಮಿಂಗ್ ಮ್ಯಾಚ್ ಮಾಡೋಕ್ಕಾಗಲ್ಲ. ಎಸ್, ನಾನು ಅದೊಂದು ಬ್ರೀತ್ ತಗೊಂಡಾಗ್ಲೂ ನಾನು ಅದನ್ನ ಮ್ಯಾಚ್ ಮಾಡಬೇಕು. ಸೊ ಐ ಹ್ಯಾವ್ ಟು ಸಿ ದ ಸ್ಕ್ರೀನ್, ಐ ಹ್ಯಾವ್ ಟು ಸಿ ದರ್ ಲಿಪ್, and I have to perform exactly what they do. ಟ್ರೈಲರ್ ಕಾಣಿಸ್ತಾ ಇದೆ ಅದ್ಭುತವಾಗಿದೆ ಅಂತ. ಸೊ ಟಾಕ್ಸಿಕ್ ಆಗಸ್ಟ್ 26ನೇ ತಾರೀಕು ಟಾಕ್ಸಿಕ್ ಸಿನಿಮಾದ ನಾಯಕಿ ಕಿಯಾರಾ ಅವರ ಟಾಕ್ಸಿಕ್ ಸಿನಿಮಾದ ನಾಯಕಿ ಕಿಯಾರಾ ಅವರ ಧ್ವನಿ ನಮ್ಮ ರಿಚಾ ಶಾಸ್ತ್ರಿ ಅವರು. Thank you. All the best. Thank you so much. ಒಳ್ಳೆದಾಗ್ಲಿ. Thank you. God bless you. Thank you sir. ನಮ್ಮ ಸ್ಟುಡಿಯೋಗೆ, ನಮ್ಮ ಹರಿಕತೆ ಪಾಡ್ಕಾಸ್ಟ್ ಶೋಗೆ ರಿಚಾ ಶಾಸ್ತ್ರಿ ಬಂದಿದ್ರು. ನಿಮ್ಮ ಇನ್ಸ್ಟಾಗ್ರಾಮ್ ಐಡಿ ಏನೋ? ನಾನೇ ರಿಚಾ ಶಾಸ್ತ್ರಿ. ನಾನೇ ರಿಚಾ ಶಾಸ್ತ್ರಿ ಟೈಪ್ ಮಾಡಿದ್ರೆ ಸಿಗ್ತಾರೆ ಅವರು. ಓ ಇವರೇನಾ ಅಂತ ಫಾಲೋ ಮಾಡಿ. ಥ್ಯಾಂಕ್ ಯು. ಅಂಡ್ ನಮ್ಮ ಅಖಾಡಕ್ಕೆ ಬಂದಿರೋದ್ರಿಂದ ಅವ್ರಿಗೆ ವಿಶ್ ಮಾಡ್ತಾ, ಟಾಕ್ಸಿಕ್ಗೆ ವಿಶ್ ಮಾಡ್ತಾ, ಅವ್ರ ಧ್ವನಿಗೆ ವಿಶ್ ಮಾಡ್ತಾ ಒಂದು ಪ್ರೀತಿಯ ಗೌರವವನ್ನು ರಿಚಾ ಶಾಸ್ತ್ರಿ ಅವರಿಗೆ ಕೊಟ್ಟು ಕಳಿಸ್ಕೊಡ್ತೀವಿ. ಖಂಡಿತ ಸರ್. ಐ ಆಮ್ ಆಲ್ಸೋ ವೇಟಿಂಗ್ ಫಾರ್ ಟು ಸಿ ಮೈ ಓನ್ ಪರ್ಫಾರ್ಮೆನ್ಸ್. ಹಿಂಗೆ ಮಾಡಿದ್ದೀನಿ, ಅದು ಡಾಲ್ವಿನಲ್ಲೆಲ್ಲ ಕುತ್ಕೊಂಡು ಕೇಳಿಸ್ಬೇಕು, ಟಕ್ 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 ಅಂತ ನನ್ನ ವಾಯ್ಸ್ ಕೇಳಿಸ್ತಾ ಇರುತ್ತೆ. ನಮ್ಮ ಹರಿಕತೆ ಪಾಡ್ಕಾಸ್ಟ್ ಶೋನ ಅತಿಥಿ, ಟಾಕ್ಸಿಕ್ ಸಿನಿಮಾದ ಕಿಯಾರಾ ಅವರ ಧ್ವನಿಗೆ ಕನ್ನಡತಿಯಾಗಿರುವ ಧ್ವನಿ ಇದು. ರಿಚಾ ಶಾಸ್ತ್ರಿ ಅವರಿಗೆ ನಮ್ಮದೊಂದು ಪ್ರೀತಿಯ ಗೌರವ. ನಿಮಗೆ ಒಳ್ಳೆ ಫುಡ್ ಕೊಡ್ತಾ ಇದ್ದೀನಿ, ಕೇಕ್ ವಾಲಾ ತಾಜಾ ಮಿಠಾಯಿ ಕಡೆಯಿಂದ. ಅವ್ರಿಗೆ ಕಾಫಿ ಇಷ್ಟ, ನೆಕ್ಸ್ಟ್ ಕಾಫಿ ಇದ್ರಲ್ಲಿ ಕುಡೀರಿ. ಥ್ಯಾಂಕ್ ಯು. ಫುಡ್ಡಿಗೆ ಒಳ್ಳೊಳ್ಳೆ ಫುಡ್ಸ್ ಕೊಡ್ತಾ ಇದ್ದೀರಾ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ನಿಮ್ಗೆ ಏನಿಸ್ತು? ನಮ್ಮ ಕಮೆಂಟ್ ಬಾಕ್ಸ್ ಓಪನ್ ಇದೆ, ನೀವು ಕಮೆಂಟ್ ಮಾಡಿ. ಮತ್ತೆ ಸಿಗ್ತೀನಿ ಮುಂದಿನ ಎಪಿಸೋಡಲ್ಲಿ. ಥ್ಯಾಂಕ್ ಯು. ಇದು ನ್ಯೂಸು. ನಾನು ಹರೀಶ್ ನಾಗರಾಜು. ನಮಸ್ಕಾರ.